ಈಗ ನಮಗೆ ಒಂದು ಸಿಸ್ಟಮ್ ಇದೆ. ಈ ರಾಜ್ಯದಲ್ಲಿ ರಾಜ್ಯನ 4 ಭಾಗ ಮಾಡ್ಕೊಂಡಿದ್ದೀವಿ. ರೆವಿನ್ಯೂ ಡಿವಿಷನ್ಸ್ ಏನಿದೆ, ನಾನು ಹೆಡ್ ಇದ್ದೀನಿ. ನನ್ನ ಜೊತೆಗೆ 5 ಜನ ವೈಸ್ ಚೇರ್ಮನ್ಸ್ ಇದ್ದಾರೆ. ಇದು ಸ್ಟ್ರಕ್ಚರ್, 5 ಜನ ವೈಸ್ ಚೇರ್ಮನ್ಸು. ದೆನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಆಫ್ 31 ಡಿಸ್ಟ್ರಿಕ್ಟ್ಸು, ಅಲ್ಲಿ 5 ಜನ ವೈಸ್ ಚೇರ್ಮನ್ನು ಪ್ಲಸ್ ಮೆಂಬರ್ಸ್ ಇರ್ತಾರೆ. ಅದ್ರ ಜೊತೆಗೆ ನಾವೇನಿಲ್ಲಿ ಇದು ಮಾಡ್ತೀವೋ, ಸರ್ಕಾರ ಏನು ಘೋಷಣೆ ಮಾಡಿದೆ, ಇವತ್ತು ಕಾರ್ಯಕ್ರಮ ಏನಿದೆ, ಇದಕ್ಕೆ 5 ಡಿಪಾರ್ಟ್ಮೆಂಟು ಇನ್ವಾಲ್ವ್ ಆಗುತ್ತೆ. ಆ 5 ಡಿಪಾರ್ಟ್ಮೆಂಟಿನ ಅಡಿಷ್ನಲ್ ಚೀಫ್ ಸೆಕ್ರೆಟರೀಸ್ ಆ್ಯಂಡ್ ಮಿನಿಸ್ಟರ್ಸ್ ಆಫ್ ದಿ 5 ಡಿಪಾರ್ಟ್ಮೆಂಟ್ಸ್ ಅವ್ರು ನಮ್ಮ ಜೊತೆಲಿರ್ತಾರೆ. ಪ್ರೋಗ್ರಾಮ್ಸು ಸಿ ಎಮ್ ಅವರ ಮತ್ತು ಡೆಪ್ಟಿ ಸಿ ಎಮ್ ಅವರ ಉದ್ದೇಶ, ಅವರ ಅನಿಸಿಕೆ. ಈ ರಾಜ್ಯದಲ್ಲಿ ನಮಗೆ ಇದು ಹೊಸದಲ್ಲ. ಎಂದೆಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅವಾಗೆಲ್ಲವೂ ನಾವು ಜನಪರ ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ಸಿನ್ಸ್ ಇಂದಿರಾ ಗಾಂಧಿ ಕಾಲದಲ್ಲೇ 20 ಪಾಯಿಂಟ್ ಪ್ರೋಗ್ರಾಮ್ ತಂದು, ಅದರಲ್ಲೂ ಯಶಸ್ವಿಯಾಗಿ ಮಾಡಿದ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ದೇವರಾಜ ಅರಸು ಅವರ ನೇತೃತ್ವ. ರಕ್ತ ಕ್ರಾಂತಿ ಇಲ್ಲದೇ ನಾವು ಭೂಮಿ ವರ್ಗಾವಣೆ ಉಳುವ ಮನೆಗೆ ಭೂಮಿ, ಅದು ನಮಗೆ ಭಾರತದಲ್ಲೇ ಅತ್ಯುತ್ತಮ ಕಾರ್ಯ ಆಗಿ, ಏನೂ ಒಂದು ವ್ಯತ್ಯಾಸ ಇಲ್ಲದೇ, ಏನೂ ತೊಂದರೆ ಇಲ್ಲದೇ ನೇರವಾಗಿ ಉಳುವವನಿಗೆ ಭೂಮಿ ಸಿಕ್ತು. ಇನ್ನು 20 ಕಾರ್ಯಕ್ರಮದಲ್ಲಿ ಒಂದು 5-6 ಕಾರ್ಯಕ್ರಮ ಇವತ್ತಿಗೂ ಕಂಟಿನ್ಯೂ ಆಗ್ತದೆ. ಎಲ್ಲನೂ ಆಗ್ತಾಯಿವೆ. ಜನಕ್ಕೆ ಸಹಾಯ ಆಗುವಂತು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಇವತ್ತಿನ ಅನ್ನಭಾಗ್ಯ, ಅಂದಿನ PDS ಸಿಸ್ಟಮ್. ಆವಾಗ ಇಂದಿರಾ ಗಾಂಧಿ ಇರ್ತದೆ 20 ಪಾಯಿಂಟ್ ಪ್ರೋಗ್ರಾಮಲ್ಲಿ ಮನೆ ಇಲ್ದವ್ರಿಗೆ ಮನೆ, ನಿವೇಶನ ಇಲ್ದವ್ರಿಗೆ ನಿವೇಶನ, ಇವೆಲ್ಲ ಕಾರ್ಯಕ್ರಮಗಳು ಅಂದಿನಿಂದನೂ ಮಾಡ್ಕೊಂಬರ್ತಾಯಿದ್ದೀವಿ. ಅದ್ರ ಜೊತೆಗೆ ನನಗೊಂದು ಅವಕಾಶ ಏನಪ್ಪ ಅಂದರೆ, ನಾನು ವಿದ್ಯಾರ್ಥಿ ನಾಯಕನಾಗಿ ಅಂದು ದೇವರಾಜ ಅರಸು ಅವರ ಕಮಿಟಿ 20 ಪಾಯಿಂಟ್ ಪ್ರೋಗ್ರಾಮ್ ಮಾಗಡಿಯ ಅಧ್ಯಕ್ಷನಾಗಿ ಅಂದೇ ನಾನು ಸಕ್ರಿಯವಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ. ಅದು ನನಗೆ ಹಿರಿಮೆ. ಅಲ್ಲಿಂದನೂ ನನಗೆ ಇದ್ರ ಬಗ್ಗೆ ಒಳಬಾಲವಿತ್ತು. ಈ ರಾಜ್ಯದಲ್ಲಿ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಜನಪರ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅದರಲ್ಲಿ ಹೆಚ್ಚಿವೆ. ಅದು ಒಂದೊಂದಾದರೂ ಹೇಳ್ತೇನೆ, ಯಾಕೆಂದರೆ ನಾವು ನೇರವಾಗಿ ಗ್ಯಾರಂಟಿಗೆ ಬರೋದಕ್ಕೆ ಮೊದಲು ಇದು ನಮಗೆ ಹೊಸದೇನಲ್ಲ. ಈ ರೀತಿಯ ಕಾರ್ಯಕ್ರಮಗಳನ್ನು ಇಂದಿರಾ ಗಾಂಧಿಯವರು, ದೇವರಾಜ ಅರಸು ಅವರು ಮತ್ತು ನಮ್ಮ ಪ್ರಣಾಳಿಕೆ ಮುಖೇನ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಇದಾದಮೇಲೆ ನೆಕ್ಸ್ಟು ನಮ್ಮ ಬಂಗಾರಪ್ಪನವರು ಬಂದರು. ಬಂಗಾರಪ್ಪನವರು ಅವತ್ತಿಗೇನೆಂದರೆ ಆಶ್ರಯ, ಅಂಬೇಡ್ಕರ್, ಆರಾಧನಾ, ಈ ರೀತಿ ಕಾರ್ಯಕ್ರಮದ ಜೊತೆಗೆ ರೈತರಿಗಾಗಿ 10 HP ಕರೆಂಟನ್ನು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ರೈತರಿಗೆ ಕೊಡುಗೆ ಕೊಟ್ಟಿದ್ದು ಗುಂಡೂರಾಯರ ಇವರು ಮಾನ್ಯ ಬಂಗಾರಪ್ಪನವರ ಸರ್ಕಾರ. ಅದಕ್ಕೆ ಮೊದಲು ಗುಂಡೂರಾಯರು ಇವತ್ತೇನು ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಇವತ್ತಿಗೂ ಉದ್ಯೋಗದ ಬಗ್ಗೆ ಅಷ್ಟು ಆಗ್ತಾಯಿಲ್ಲ. ಇರಲಿ, ನಾನು ಇದು ಮಾಡೋಕ್ಕೆ ಹೋಗಲ್ಲ, ಟಚ್ ಮಾಡಲ್ಲ, ಇರಲಿ, ಅದಿರಲಿ. ಆದರೆ ಅವತ್ತಿಗೆ ಸ್ಟೈಪೆಂಡ್ರಿ ಗ್ರ್ಯಾಜುಯೇಟ್ಸ್ ಅಂತ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಸ್ಟೈಪೆಂಡ್ ಕೊಟ್ಟು ಗ್ರ್ಯಾಜುಯೇಟ್ಸ್ಗೆ ಮತ್ತೆ ಅವ್ರನ್ನ ಸರ್ಕಾರಿ ನೌಕರಾಗಿ ಮಾಡಿ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದ ಕೀರ್ತಿ ಗುಂಡೂರಾಯರದು. ಇದು ಅದು ಬೇರೆ ಇವೆ. ಆದರೆ ಇದು ಇವ್ರದ್ದು, ಬಂಗಾರಪ್ಪ ಅವ್ರದ್ದು ಈ ಕಾರ್ಯಕ್ರಮ. ಅದಾದ ವೀರಪ್ಪ ಮೊಯ್ಲಿ ಅವರು ಕೂಡ ಭಾಳಷ್ಟು ಇವತ್ತಿನ ITBT ಮೂಲ. ಅವರು ಮುಂದುವರೆದ ಭಾಗ ಆಮೇಲೆ ಹೇಳ್ತೇನೆ. ITBT ಕರ್ನಾಟಕದಲ್ಲಿ ಇದಾಗೋದಕ್ಕೆ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ತರೋದಕ್ಕೆ ಮೂಲ ಕಾರಣ ಅವರು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ. ಅದಕ್ಕಿಂತ ಹೆಚ್ಚಾಗಿ CET ಇವತ್ತೇನು ಮಕ್ಕಳು, ಬಡ ಮಕ್ಕಳು ಇವತ್ತು ನೇರವಾಗಿ MBBS ಇರ್ಬೋದು, BE ಇರ್ಬೋದು, ಯಾವುದೇ ಸ್ನಾತಕೋತ್ತರ ಇರ್ಬೋದು, ಈ ದಂಧೆ ಏನಿತ್ತು ಎಜುಕೇಷನ್ನು, ಅದನ್ನು ಸರಳೀಕರಿಸಿ ಒಬ್ಬ ಕೂಲಿಕಾರನ ಮಗನೂ ಕೂಡ ಇವತ್ತು ಕರ್ನಾಟಕ, ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಇಡೀ ಪ್ರಪಂಚದ ಮೂಲೆಗಳಲ್ಲಿ ನಮ್ಮ ಮಕ್ಕಳು ಇವತ್ತು ಇದ್ದಾರೆ. ನಮ್ಮ ಕರ್ನಾಟಕದ ಮಕ್ಕಳು. ಅದನ್ನು ಆಮೇಲೆ ನೀಟ್ ತಂದು ಅದನ್ನು ಮುಂದುವರೆದ ಭಾಗವಾಗಿ ಎಕ್ಸ್ಟೆಂಡ್ ಆಗ್ತಾಯಿದೆ, ಬೇರೆ ರಾಜ್ಯಕ್ಕೆ ಹೋಗಿದೆ. ಆದರೆ ಮೂಲ ನಾವು. ಅದಕ್ಕೆ ಕಾರಣಕರ್ತರು ವೀರಪ್ಪ ಮೊಯ್ಲಿ ಅವ್ರ ಚಿಂತನೆ. ಅವರು ವಿದ್ಯಾಸಚಿವರಾಗಿ ಒಳ್ಳೆಯ ಕಾರ್ಯಕ್ರಮ ಅದು. ನಾನು ಒಂದು 90 ದೇಶ ಸುತ್ತಿದ್ದೀನಿ.
ಈ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಇಂಡಿಯನ್ ಸಿಗ್ತಾರೆ, ಕರ್ನಾಟಕದವ್ರು ಸಿಗ್ತಾರೆ. ಮೊದಲನೇದಾಗಿ ನಾವು ಕರ್ನಾಟಕದವ್ರು ಒಂದು ಹೆಮ್ಮೆ ಆಗ್ತದೆ, ಏನಪ್ಪ ಅಂದರೆ ನಾನು ಇಲ್ಲಿ ಇಂಜಿನಿಯರು, ಇಲ್ಲಿ ನಾನು ಡಾಕ್ಟ್ರು. ಇದು ನಮ್ಮ ರಾಜ್ಯದ ಕೊಡುಗೆ, ನಮ್ಮ ಕಾಂಗ್ರೆಸ್ಸಿನ ಕೊಡುಗೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಇನ್ನು ಇವ್ರು ಬಂದರು, ನಮ್ಮ ಸಿದ್ದರಾಮಯ್ಯನವ್ರು ಬಂದಮೇಲೆ ಇನ್ನೂ ಹೆಚ್ಚಿನ ಒತ್ತು ಸಿಕ್ತು ನಮಗೆ. 165 ಬರ ಪ್ರಣಾಳಿಕೆ ನಮಗೆ ಮುಖ್ಯ. ಪಕ್ಷಕ್ಕೆ ಏನಪ್ಪ ಅಂದರೆ ನಾವು ಬಂದರೆ ಈ ರೀತಿ ಮಾಡ್ತೀವಿ ಅನ್ನೋದು ಹೇಳ್ತೇವೆ. ಆ ರೀತಿ ಪ್ರಣಾಳಿಕೆಯಲ್ಲಿ ಹೇಳಿದಂಥ 165 ಭರವಸೆಯನ್ನು ಈರೈಸಿದಂಥವರು ಅಂದವ್ರಿಗೆ ಪಡೆದಿದ್ದ ಹೆಸರು ಭಾಗ್ಯರಾಜ. ಭಾಗ್ಯಗಳು, ಅನ್ನಭಾಗ್ಯ, ಇದು ಸೌಭಾಗ್ಯ, ಶಾದಿ ಭಾಗ್ಯ, ಇಲ್ಲೂ ಅನೇಕ ಭಾಗ್ಯಗಳು. ಅದರಲ್ಲಿ ಪ್ರಮುಖವಾದಂಥವು ಸಾಲ ಮನ್ನಾ, ಜೊತೆಗೆ ನಮ್ಮ ಇಂದಿರಾ ಕ್ಯಾಂಟೀನು. ಒಬ್ಬ ಕಾರ್ಮಿಕ ಇರ್ಬೋದು, ಬಡವ ಇರ್ಬೋದು, ಬೆಳಗ್ಗೆ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ. ಇಂಥ ಕಾರ್ಯಕ್ರಮನ ಸಿದ್ದರಾಮಯ್ಯನವ್ರು ಕೊಟ್ಟರು. ಅದಕ್ಕಿಂತ ಹೆಚ್ಚಾಗಿ ಈ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಬಸವಣ್ಣವರ ತತ್ವವನ್ನು ಆಧರಿಸಿ ಬಸವಣ್ಣವ್ರನ್ನ ಈ ರಾಜ್ಯದ ಸಾಂಸ್ಕೃತಿಕ ನಾಯಕರು ಮಾಡಿದ್ರು. ಅವರ ಒಂದು ಇದು ಮೊದಲನೇ ಅವಧಿಯಲ್ಲಿ ಅವರು ಇದಾದಾಗ ಮುಖ್ಯಮಂತ್ರಿ ಆದಾಗ ಮಾಡಿದಂಥ ಒಳ್ಳೆ ಕೆಲಸ. ಮೊದಲು ಡೇ 1 ಪ್ರಮಾಣ ವಚನ ಸ್ವೀಕರಿಸಿ ಅವರು ಕ್ಯಾಬಿನೆಟ್ಗೆ ಹೋದಂಥ ಸಂದರ್ಭದಲ್ಲಿ ಅನೌನ್ಸ್ ಮಾಡಿದ್ದು 4 ಸಾಲಗಳನ್ನು ಮನ್ನಾ ಮಾಡಿದ್ದು. ಭಾಗ್ಯ ಜ್ಯೋತಿ ಕಾರ್ಯಕ್ರಮ ಇತ್ತು. ಮನೆಯಲ್ಲಿ ಬಡವರಿಗೆ ದೀಪ ಇವ್ರು ಕೊಟ್ಟಿದ್ದರು, ಮಾನ್ಯ ಗುಂಡೂರಾಯರು. ಅದನ್ನು ಕಿತ್ತಾಕಿದರು, ಅದನ್ನು ಕಂಟಿನ್ಯೂ ಮಾಡಿಕೊಟ್ರು. ಮನೆಗಳು ಕಟ್ಟಿ ಸಾಲ ಇತ್ತು, ಆಶ್ರಯ ಮನೆ, ಆ ಸಾಲನೆಲ್ಲ ವಜಾ ಮಾಡಿದ್ರು. ಆಮೇಲೆ ವಿವಿಧ ಕಾರ್ಪೊರೇಷನ್ಗಳಲ್ಲಿ ಬಡವರು ಸಾಲ ತಗೊಂಡಿದ್ರು, ಅದನ್ನು ಮನ್ನಾ ಮಾಡಿದ್ರು. ಇದು ಸಿದ್ದರಾಮಯ್ಯನವರು ಪ್ರಥಮವಾಗಿ ಡೇ 1ನಲ್ಲಿ ಮಾಡಿದ್ದು ಆ ಸರ್ಕಾರ ಇದ್ದಾಗ. ಅದಾದಮೇಲೆ ಮತ್ತೆ ನಮಗೆ BJP ಸರ್ಕಾರ ಬಂತು. BJP ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಯಿತು, ಜನರ ಬಾಳು ಭೂಮಿಗೆ ಹೋಯಿತು. ಆ ಸಂದರ್ಭದಲ್ಲಿ ಅವರು ಮಾಡಿದಂಥ ಈ ಯೋಜನೆಗಳು, ಇವು ಏನು ಗ್ಯಾರಂಟಿ ಯೋಜನೆಗಳು ಇದು ಬಂದಿದ್ದು ಆ ಚಿಂತನೆ. ಇದಕ್ಕೆ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಮಹಿಳೆಯರ ಸಬಲೀಕರಣಕ್ಕೆ ಯೋಜನೆ ಮಾಡಿ ಅಂತ ಹೇಳಿದ್ರು. ಇವತ್ತಿಗೂ BJP ಸ್ಲೋಗನ್ನು ಬೇಟಿ ಬಚಾವೋ ಬೇಟಿ ಪಡಾವನೂ ಇಲ್ಲ, ಬಚಾವನೂ ಇಲ್ಲ, ಏನು ಕಾರ್ಯಕ್ರಮ ಇಲ್ಲ, ಸ್ಲೋಗನ್ ಇದೆ. ಆದರೆ ನಮ್ಮಲ್ಲಿ ಏನೇ ಸ್ಲೋಗನ್ ಕೊಟ್ಟರು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ. ಮೊದಲು ರೋಟಿ ಕಪಡ ಮಕಾನ್, ಯಾಕೆಂದರೆ ರಾಷ್ಟ್ರೀಯ ಭಾಷೆ, ಆ ಮೂರೂ ನಾವು ಕಾರ್ಯಗತ ತಂದ್ವಿ. ಜೈ ಜವಾನ್ ಜೈ ಕಿಸಾನ್, ಅದರಲ್ಲಿ ನಾವು ಭಾರತದ ಸೈನ್ಯವನ್ನು ಇಡೀ ನಮ್ಮ ಸೌತ್ ಏಷ್ಯಾದಲ್ಲಿ ವರ್ಲ್ಡಲ್ಲೇ ಸದೃಢ ಮಾಡಿದ್ವಿ. ಕಿಸಾನ್, ನಾವು 66ರಲ್ಲಿ ಸ್ವಾವಲಂಬಿಗಳಲ್ಲ, ನಾವು ಬೇರೆ ಇದರಿಂದ ಅಮೇರಿಕಾಯಿಂದ ಅವರು ಇದನ್ನು ಆಚೆಗೆ ಆಗ್ತಾಯಿದ್ದಂಥ ಗೋಧಿ ತಂದು ನಾವು ಜನಕ್ಕೆ ಕೊಡ್ತಾಯಿದ್ವಿ. ಇವತ್ತು ನಾವು ಸ್ವಾವಲಂಬಿಗಳು ಆಹಾರದಲ್ಲಿ, ಇಡೀ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೊಡ್ತಾಯಿದ್ದೀವಿ. ನಾವು ಕೂಡ ಅದರಲ್ಲೇ ಅನ್ನಭಾಗ್ಯ ಎಲ್ಲ ಮಾಡ್ತಿರ್ತಕ್ಕಂಥದ್ದು. ಇಷ್ಟೆಲ್ಲ ಕಾರ್ಯಕ್ರಮಗಳು ಅವತ್ತಿಂದ ಕೊಟ್ಕೊಂಡು ಬರ್ತಾನೆ ಇದ್ದೀವಿ. ಈಗ ಈ ಸಮಯದಲ್ಲಿ ಆ ಬೆಲೆ ಏರಿಕೆ ಕಂಡಂಥ ಸಮಯದಲ್ಲಿ ಇದನ್ನು ಕಂಟ್ರೋಲ್ ಮಾಡಬೇಕು, ಜನಕ್ಕೆ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾವು ಚುನಾವಣೆಗೆ ಮೊದಲು ನಾವು ಚರ್ಚೆ ಮಾಡಿ ಒಂದು ಭರವಸೆ ಜನಕ್ಕೆ, ಏನು ನಾವು ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿ ಯೋಜನೆ ತರ್ತೇವೆ ಅಂತ ಯೋಜನೆಗಳನ್ನು ಅನೌನ್ಸ್ ಮಾಡಿ ಅದನ್ನೊಂದು ಚೆಕ್ ರೀತಿಯಲ್ಲಿ ಇಬ್ಬರು ಸೈನ್ ಮಾಡಿ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್, ಅದನ್ನು ನಮ್ಮ ಕಾರ್ಯಕರ್ತರು ಮನೆಗೆ ಹಂಚಿದ್ರು. ಅವೇರ್ನೆಸ್ ಕ್ರಿಯೇಟ್ ಆಯಿತು. ಆ ಸಮಯ ಹೇಗಿತ್ತು ಅಂದರೆ ಇವರು ನುಡಿದಂತೆ ನಡೀತಾರೆ, ಇವರು ಮಾಡ್ತಾರೆ ಅನ್ನೋ ಜನಕ್ಕೆ ಭರವಸೆ ಬಂತು. ಅದರಿಂದ ನಮಗೆ 136 ಸೀಟ್ ಬಂತು. ಚುನಾವಣೆಯಲ್ಲಿ ಇದು ಹೆಲ್ಪ್ ಆಯಿತು. ಮಾಡಿದ ಚುನಾವಣೆಗೆ ಅಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ, ಅದನ್ನು ಮುಂದುವರೆದು ಮಾಡ್ತಾಯಿದ್ದೀವಿ ಅಷ್ಟೇ ಹೊರತು ಈ ಚುನಾವಣೆಗೆ ಅಂತಲೇ ಅಲ್ಲ. ಬಟ್ ಆ ಪರಿಸ್ಥಿತಿಗೆ ಅನುಗುಣವಾಗಿ ಅವಶ್ಯಕತೆಗೋಸ್ಕರ ಅದನ್ನು ಮಾಡಿದ್ವಿ. ಅದು ಇವತ್ತು ಯಶಸ್ವಿಯಾಗಿ ಈ ಸ್ಟ್ರಕ್ಚರ್ ಏನು ಹೇಳಿದಲ್ಲ, ಮೊದಲನೇ ಕ್ಯಾಬಿನೆಟ್ಟು, ಮೊದಲು 2017 ಕ್ಯಾಬಿನೆಟ್ಟಲ್ಲಿ ಆ ರೀತಿ ಅನೌನ್ಸ್ ಮಾಡಿದರು. ಈ ಕ್ಯಾಬಿನೆಟ್ಟಲ್ಲಿ ಇದನ್ನು
ಜಾರಿಗೆ ತರ್ತೇನೆ ಅಂತ ಭರವಸೆ. ಕ್ಯಾಬಿನೆಟ್ ಅಂದಮೇಲೆ ಅದಕ್ಕೆ ಅಕೌಂಟಬಿಲಿಟಿ. ಯಾಕೆ ಹೇಳಬೇಕಾಗಿ ಬಂತು ಅಂದರೆ, ಈ ರಾಷ್ಟ್ರದ ಪ್ರಧಾನಿಗಳಿಂದ ಹಿಡಿದು ಅನೇಕ ಜನ ವಿರೋಧ ಪಕ್ಷದವರು ಕಾಮೆಂಟ್ ಮಾಡಿದ್ರು, ಇದು ಸಕ್ಸಸ್ ಆಗಲ್ಲ, ಆರ್ಥಿಕ ಹೊರೆ ಆಗುತ್ತೆ, ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಅಂತ. ರಾಜಸ್ಥಾನದಲ್ಲಿ ಪ್ರಧಾನಮಂತ್ರಿ ಮೋದಿಗಳು ಹೇಳಿದ್ರು, ಇನ್ನು ಅವರ ಶಿಷ್ಯರೆಲ್ಲರೂ ಅದನ್ನು ಹೇಳ್ಕೊಂಡು ಬಂದರು. ಅದಕ್ಕಾಗಿ ಬದ್ಧತೆ ಅಲ್ಲಿ ಪ್ರಾರಂಭ ಆಗಿದ್ದು. ಚಾಲನೆ ಕೊಡೋದಕ್ಕೆ ಡೇಟ್ ವೈಸ್ 11/6/23ಕ್ಕೆ ಶಕ್ತಿ ಯೋಜನೆ, ಪ್ರಥಮ ಯೋಜನೆ ಪ್ರಾರಂಭ ಮಾಡಿದ್ವಿ. ಅದು ಭಾಳಷ್ಟು ಇವತ್ತು ಎಷ್ಟು ಖ್ಯಾತಿ ಪಡೆದಿದೆ ಅಂದರೆ, ಇಡೀ ಪ್ರಪಂಚದಲ್ಲೇ ಇದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ಸಲ್ಲಿ ಇದು ಇವತ್ತು ಎಷ್ಟಪ್ಪ ಅಂದರೆ, ಇವತ್ತಿಗೆ 536 ಕೋಟಿ ಜನ ಮಹಿಳೆಯರು ಓಡಾಡಿದ್ದಾರೆ. ಮಹಿಳೆಯರ ಸಬಲೀಕರಣ ಬಾಯಲ್ಲಿ ಹೇಳೋದಲ್ಲ, ಸಬಲೀಕರಣದ ಮೂಲ ಉದ್ದೇಶನ ಜಾರಿಗೆ ತಂದಿದ್ದು ಶಕ್ತಿ ಯೋಜನೆ. ಇವತ್ತು ಅದಕ್ಕೆ ತಗಲಿರೋ ವೆಚ್ಚ 13,938 ಕೋಟಿ ರೂಪಾಯಿಗಳು ಇದಕ್ಕಾಗಿ ಖರ್ಚಾಗಿದೆ. ಟೋಟಲಿ ಇಲ್ಲಿವರೆಗೂ ನಮ್ಮ ಸರ್ಕಾರ ಬಂದಾಗಿಂದ ನೆನ್ನೆ ಹಾವೇರಿಗೆ ಹೋಗಿದ್ದೆ, ಇಲ್ಲಿವರೆಗೂ ಟೋಟಲಿ ರಾಜ್ಯದ್ದು 97,848 ಕೋಟಿ ರೂಪಾಯಿಗಳು ಈ 5 ಯೋಜನೆಗೆ ಖರ್ಚು. ಹತ್ತತ್ರ ನಾವು 1,00,000 ಕೋಟಿಗೆ ಬರ್ತಾಯಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ 1,00,000 ಕೋಟಿಯನ್ನು ರೀಚ್ ಆಗ್ತಾಯಿದ್ದೇವೆ. ಇದು ಬಹಳ ಒಂದು ಆರ್ಥಿಕತೆಯಲ್ಲಿ ಜನಸಾಮಾನ್ಯರಿಗೆ ಕೊಟ್ಟಂಥ ಇಡೀ ಭಾರತದಲ್ಲಿ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ಈ ಕಾರ್ಯಕ್ರಮಗಳು, ಅನ್ನಭಾಗ್ಯ ಮೊದಲು PDS ಸಿಸ್ಟಮ್ ಇತ್ತು. ನಾವು ಕಳೆದ ಸಾರಿ 7 kg ಅಕ್ಕಿ ಕೊಡ್ತಾಯಿದ್ವಿ ಫ್ರೀಯಾಗಿ. ಇವರು BJP ಅವ್ರು ಬಂದವರು ಅದನ್ನು 5 ಮಾಡಿದ್ರು, ಕಿತ್ತಾಕಿದ್ರು. ಬರೀ ಕಿತ್ತಾಕೋದೇ ಕಡಿಮೆ ಮಾಡೋದು. ನಾವಿಲ್ಲ ಅಂತ 10 kg ಕೊಡ್ತೀವಿ ಎಂದು ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೇಳೋದು, ಇದು ಅಕ್ಕಿ ಕೇಳೋದು, ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ. ಎಷ್ಟು ಸಫಿಷಿಯೆಂಟಾಗಿದ್ದರೂ ಕೂಡ ಮೊದಲು ಕೊಡ್ತೀವಿ ಅಂತ ಕಮಿಟ್ಮೆಂಟ್ ಲೆಟ್ರ್ ಕೊಟ್ಟರು. ಆದರೂ ಪೊಲಿಟಿಕಲ್ ವೆಂಜೆನ್ಸಿಂದ ಕೊಡಲಿಲ್ಲ. ಬೇಡ ಅಂಥೇಳಿ ನಾವು ಆ ಕೊಳ್ಳೋ ಇದಕ್ಕೆ 5 kg ಅಕ್ಕಿ, 5 kgಗೆ ಹಣವನ್ನು ಕೂಡ 700 ರೂಪಾಯಿ ಹಣವನ್ನು ಕೂಡ ಅವ್ರಿಗೆ ಕೊಡೋಂಗೆ ಮಾಡಿ ಅದನ್ನು ಸಕ್ಸಸ್ ಮಾಡಿದ್ವಿ. ಅದಕ್ಕೆ ಅದನ್ನು ಲಾಂಚ್ ಆಗಿದ್ದು 10/7/2023 ಲಾಂಚ್ ಆಯಿತು. ಇಲ್ಲಿವರೆಗೂ 11,821 ಕೋಟಿ ರೂಪಾಯಿಗಳು ಅದಕ್ಕೆ ವ್ಯಯ ಆಗಿದೆ. ಇದು ಕೂಡ ಉತ್ತಮವಾದಂಥ ಕಾರ್ಯ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಅನಿಸಿಕೆ ಯಾರೂ ಕೂಡ ಹಸುವಿನಿಂದ ಬಳಲಬಾರದು, ಅದು ಅವರ ಚಿಂತನೆ. ಅದೇ ಇವತ್ತು ಭಾಳಷ್ಟು ಜನ ಅದನ್ನು ಹೊಗಳ್ತಾ ಇದ್ದಾರೆ, ಅಂದರೆ ಒಳ್ಳೆ ಮಾತಾಡ್ತಾ ಇದ್ದಾರೆ. ನಮಗೆ ಧರ್ಮಸ್ಥಳದ ಬಗ್ಗೆ ನಮ್ಮ ಎಲ್ಲ ಸಾಮಾನ್ಯ ಜನಕ್ಕೂ ಒಂದು ಒಳ್ಳೆಯ ಅಭಿಪ್ರಾಯ. ಧರ್ಮಾಧಿಕಾರಿಗಳು ಹೇಳಿದ್ರು, ಅನ್ನಭಾಗ್ಯ ಇಲ್ಲದಿದ್ದರೆ ಎಷ್ಟೋ ಜನ ಹಸುವಿನಿಂದ ಈ ರಾಜ್ಯದಲ್ಲಿ ತೊಂದರೆ ಅನುಭವಿಸ್ತಿದ್ರು ಅನ್ನೋ ಮಾತನ್ನು ನಾವು ಕಾಂಗ್ರೆಸ್ನವ್ರು ಹೇಳ್ತೀವಿ. ಅದು ಅವರು ಹೇಳಿದ್ದು. ಆಮೇಲೆ ಅರ್ಥಶಾಸ್ತ್ರಜ್ಞರುಗಳು ಇವತ್ತೇನು ಮಹಿಳೆಯರ ಸಬಲೀಕರಣದ ದೃಷ್ಟಿ ಏನಿದೆ, ಇದನ್ನು ಖ್ಯಾತ ಅರ್ಥಶಾಸ್ತ್ರಜ್ಞರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಇದರ ಜೊತೆಗೆ ನಾವು 3ನೇದು ಗೃಹ ಜ್ಯೋತಿ. ಈ ಹಿಂದೆ ಗೃಹಲಕ್ಷ್ಮಿ ನಾವು ಮಾಡಿದ್ವಿ, ಭಾಗ್ಯ ಜ್ಯೋತಿ ಅಂತ, ಅದು ನಿಲ್ಲಿಸ್ಬಿಟ್ಟಿದ್ರು, ಕೊಟ್ಟು. ಆದರೆ 200 ಯೂನಿಟ್ ನಾವು ಕೊಡ್ತೇವೆ ಫ್ರೀಯಾಗಿ ಅಂತ ಹೇಳಿದ್ದು, ಅದು ಕೂಡ ಜಾರಿ ಮಾಡಿದ್ದೇವೆ. ಯಶಸ್ವಿಯಾಗಿ ಆಗ್ತಾಯಿದೆ. ಅದಕ್ಕೆ 18.139 ಕೋಟಿ ಇವತ್ತು ವ್ಯಯ ಆಗಿದೆ. ಇವೆಲ್ಲ ಕೂಡ ನೇರವಾಗಿ DBT ಮೂಲಕ ಜನರಿಗೆ ತಲುಪ್ತಾ ಇರ್ತಕ್ಕಂಥ, ಮಧ್ಯವರ್ತಿಗಳಿಲ್ಲ, ಇದರಲ್ಲಿ ಬೇರೆ ಲಂಚ ಇಲ್ಲ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹೋಗುತ್ತೆ ದುಡ್ಡು. ಅದರಿಂದ ಯಾರ್ದು ಮಧ್ಯ ಲ್ಯಾಪ್ಸ್ ಇಲ್ಲ. ಇದ್ರ ಜೊತೆಗೆ ಗೃಹಲಕ್ಷ್ಮಿ ಇದನ್ನು ನಾವು ಪ್ರಾರಂಭ ಹೇಳಿದಾಗ ಅತ್ತೆ ಕೊಡ್ತಿರೋ ಸೊಸೆ ಕೊಡ್ತಿರೋ ಅಂದರು. ನಾವು ಹೇಳಿದ್ವಿ, ಅತ್ತೆ ಸೊಸೆ ಮುಖ್ಯ ಅಲ್ಲ, ನಮಗೆ ಮನೆ ಯಜಮಾನಿಗೆ ಕೊಡ್ತೀವಿ, ಹೆಡ್ ಆಫ್ ದಿ ಫ್ಯಾಮಿಲಿ ಅಂಥೇಳಿ ಅದನ್ನು ಜಾರಿ ಕೊಟ್ವಿ. ಇವತ್ತು ಅತ್ಯುತ್ತಮವಾಗಿ ಗೃಹಲಕ್ಷ್ಮಿ 30/8/2023 ಪ್ರಾರಂಭ ಆಯಿತು. ಇಲ್ಲಿವರೆಗೂ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ತಗಲಿರೋ ವೆಚ್ಚ 50,005 ಕೋಟಿ ರೂಪಾಯಿಗಳು. ಇದಕ್ಕೆ ಜನ 1.24 crore ಪೀಪಲ್ ಇನ್ವಾಲ್ವ್ ಆಗ್ತಾರೆ. ಗೃಹ ಜ್ಯೋತಿಗೆ ಇದಕ್ಕೆ
1.64 crore ಪೀಪಲ್ ಇನ್ವಾಲ್ವ್ ಆಗ್ತಾರೆ. ಈ ರೀತಿ ನೇರವಾಗಿ ಅವ್ರ ಮನೆಗೆ ಹಣ ಹೋಗ್ತಾ ಇರ್ತಕ್ಕಂಥದ್ದು. ಇದು ಭಾಳ ಸಂತೋಷ. ಅಂದರೆ ಇನ್ನೊಂದು ಯುವ ನಿಧಿ, ಆಗಲೇ ಹೇಳಿದಾಗೆ ನಾವು ಮೊದಲೊಂದು ಕಾರ್ಯಕ್ರಮ ಮಾಡಿದ್ವಿ. ಈಗ ಯುವ ನಿಧಿ ಏನಪ್ಪ ಅಂದರೆ ಗ್ರ್ಯಾಜುಯೇಟ್ಸು ಅವ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಗೆ 1,500 ರೂಪಾಯಿ. ಏನಕ್ಕೆ ಅಂದರೆ ಅವ್ರ ಜೀವನನ ರೂಪಿಸ್ಕೊಳ್ಳಿ, ಅವ್ರಿಗೆ KS ಕಟ್ತಾರೋ ಇನ್ನೊಂದು ಮಾಡ್ತಾರೋ, ಓದಿದ ತಕ್ಷಣ ಜಾಬ್ಗಳು ಸಿಗಲ್ಲ, ಅಥವಾ ಇನ್ನೂ ಒಂದು ಯೋಚನೆ ಮಾಡ್ತಾಯಿದ್ದೀವಿ ನಾವು, ಕೌಶಲ್ಯಾಭಿವೃದ್ಧಿ ಜೊತೆಯಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ತೊಡಗಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲೂ ಚರ್ಚೆ ಮಾಡ್ತಾಯಿದ್ದೀವಿ. ಇದು ನಡೀತಾ ಇದೆ. ಇದು ಸ್ವಲ್ಪ ಲೇಟಾಗಿ ಮಾಡಿದ್ರಿಂದ, ಯಾಕೆಂದರೆ ಟು ಫೈಂಡ್ ಔಟ್, ಈಗ ಬೆಂಗಳೂರಿನಲ್ಲೇ ಕಡಿಮೆ, ಯಾಕೆಂದರೆ ಏನಾದರೂ ಒಂದು ಕೆಲಸದಲ್ಲಿ ಇರ್ತಾರೆ ಬೆಂಗಳೂರಲ್ಲಿ. ನಮಗೆ ಸರ್ಕಾರಿ ನೌಕರಿ ಅಂತಲೇ ಅಲ್ಲ, ಜಾಬ್ ಓರಿಯೆಂಟೆಡ್. ಯಾಕೆ ಪಟ್ಟಣ ಕಡೆ ಜನ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬಂದರೆ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಸಿಕ್ಕಿದ್ರೂ ಅವ್ನ ಜೀವನ ಆಗುತ್ತೆ. ಆ ರೀತಿ ಅಪಾಯಿಂಟ್ಮೆಂಟ್ ರೂರಲ್ ಪಾರ್ಟಲ್ಲಂತೂ ಇದು ಯಶಸ್ವಿಯಾಗಿ ಆಗ್ತಾಯಿದೆ. ಇದಕ್ಕೆ ಇಲ್ಲಿವರೆಗೂ 623 ಕೋಟಿ ರೂಪಾಯಿಗಳು ಖರ್ಚಾಗಿದೆ. ಇವುಗಳೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕಾಮೆಂಟ್ ಮಾಡೋರೆಲ್ಲ ಅವ್ರಿಗೆ ಉತ್ತರ, ಈ ನಮ್ಮ ರಾಷ್ಟ್ರದ ಅರ್ಥಶಾಸ್ತ್ರಜ್ಞರು ಅಮೃತ್ ಸೇನ್ ಅವರು ಹೇಳ್ತಾರೆ, ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಕೊಡುಗೆಗಳ ಕುರಿತು ಸಂಶೋಧನೆ ಮಾಡಿದ್ದಾರೆ. ಈ ಹಣ ನೇರವಾಗಿ ಅವ್ರಿಗೆ ತಲುಪ್ತಾರೆ. ಅದರಲ್ಲೂ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಮಾರ್ಕೆಟಲ್ಲಿ ಬೀದಿನಲ್ಲಿ ತರಕಾರಿ ಮಾಡೋ ಹೆಣ್ಮಗಳು ಹೇಳ್ತಾಳೆ, ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಶಕ್ತಿ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತೀನಿ ಮಾರ್ಕೆಟ್ಗೆ, ಗೃಹಲಕ್ಷ್ಮಿ ಹಣದಲ್ಲಿ ತರಕಾರಿ ತಗೊಳ್ತೀನಿ, ತಿರ್ಗಾ ಬಸ್ಸಲ್ಲಿ ಏರಿಯಾಗೆ ಬರ್ತೀನಿ, ಅದನ್ನು ಮಾರ್ತೀನಿ, ಮಧ್ಯಾಹ್ನ ಅನ್ನಭಾಗ್ಯದಿಂದ ಊಟ ಮಾಡ್ತೀನಿ, ಅದಾದಮೇಲೆ ರಾತ್ರಿಗೆ ನನ್ನ ಮಕ್ಕಳನ್ನ ಓದಿಸೋದು ಗೃಹ ಜ್ಯೋತಿಯಿಂದ ನಮ್ಮ ಮಕ್ಕಳನ್ನ ನಾನು ವಿದ್ಯೆಯಿಂದ ತಯಾರು ಮಾಡ್ತೀನಿ. ಅಂದರೆ ಹಾಸು ಹೊಕ್ಕಾಗಿದೆ. ಈಗ ಬೆಳಗ್ಗೆಯಿಂದ ಹಿಡಿದು ಅಂದರೆ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಕನಿಷ್ಠ 5,000 to 6,000 ರೂಪೀಸ್ ನೇರವಾಗಿ ಹೋಗುತ್ತೆ. 2,000 ಇದು 1,000 ಚಿಲ್ಲರೆ ಇದು ನಮ್ಮ ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಕಡಿಮೆ ಆದರೂ ಇಷ್ಟೆಲ್ಲ ಅವ್ರಿಗೆ ಹೋಗ್ತೀವಿ. ಇವಕ್ಕೆಲ್ಲಕ್ಕೂ ಇನ್ನೂ ನಮ್ಮ ಕಾರ್ಯಕ್ರಮ ಇರೋವು ರೈತರ ಇದ್ರದ್ದು ಮನ್ನಾ ಮಾಡಿರೋದು, ಅದ್ರ ದುಡ್ಡು ಇರುತ್ತೆ ಅವ್ರಿಗೆ. ವಯಸ್ಸಾದವ್ರಿಗೆ ವೃದ್ಧಾಪ್ಯ ವೇತನ ಇದೆ, ವಿಧವಾ ವೇತನ ಇದೆ, ಅಂಗವಿಕಲ ವೇತನ. ಇದು ನಮ್ಮ ಕಾರ್ಯಕ್ರಮ. ಆದರೆ BJP ಒಂದೇ ಒಂದು ಮಾತು ಹೇಳಲೇಬೇಕಾಗತ್ತೆ, ಅವರು ಭಾವನೆಗಳ ಜೊತೆಯಲ್ಲಿ ರಾಜಕೀಯ ಮಾಡ್ತಾರೆ. ರಾಜಕೀಯ ಅಂದರೆ ಜನಗಳ ಜೊತೆಯಲ್ಲಿ ಆಟ ಆಡ್ತಾರೆ. ನಾವು ಬದುಕಿನ ಜೊತೆಯಲ್ಲಿ ಅವರ ಬದುಕು ರೂಪಿಸೋದಕ್ಕೆ ನಾವು ಕಾರ್ಯ ಮಾಡ್ತೀವಿ. ಇದೇ ಡಿಫ್ರೆನ್ಸ್ ನಮಗವರು. ನಾವು ಸಮಾಜದ ಚಿಂತನೆ, ಬಸವಣ್ಣವರ ತತ್ವ. ಆದರೆ ಅವರು ಬರೀ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗ್ತಾರೆ. ಇವತ್ತಿಗೂ ಕೂಡ ನಮಗೆ ಏನು ಸಂತೋಷ ಅಂದರೆ, ಇವತ್ತು ಅಭಿಜಿತ್ ಬ್ಯಾನರ್ಜಿಯವರು ಹೇಳ್ತಾರೆ, ಈ ರಾಜ್ಯದಲ್ಲಿ ಈ ಸರ್ವೆ ಮಾಡಿರೋದ್ರ ಪ್ರಕಾರ ಮಹಿಳೆಯರಲ್ಲಿ ಸಬಲೀಕರಣ ಆಗಿದೆ. ಏನು ಇವರು ಹಣ ವಿನಿಯೋಗ ಮಾಡೋದ್ರಿಂದ, ಹಣ ರೊಟೇಷನ್ ಆದರೆ GST ಬರುತ್ತೆ, ಎಂಪ್ಲಾಯ್ಮೆಂಟ್ ಸಣ್ಣ ಸಣ್ಣ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಜೊತೆಗೆ ಇವ್ರುಗಳು ಬೇರೆ ಬೇರೆ ಇದನ್ನು ಉಪಯೋಗಿಸೋದ್ರಿಂದ ತಲಾದಾಯ ಇವತ್ತು ಜಾಸ್ತಿ ಆಗಿದೆ. ಭಾರತದಲ್ಲಿ ಇಡೀ ಭಾರತದ ತಲಾದಾಯದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ನಮ್ಮನ್ನೊಂದರು ಇದನ್ನು ಕೊಡೋದ್ರಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಅಂತ. ಆದರೆ ಒಂದು ಹೇಳ್ತೇನೆ, ನಾವು ಕೊಟ್ಟಾದ ಮೇಲೆ ಮೊದಲಿಗೆ ಪಾಪ ಭಾಳ ಖುಷಿಯಿಂದ ನಾನು ಗುಜರಾತ್ ಟೂರ್ ಮಾಡಿದ್ದೀನಿ. ಗುಜರಾತಲ್ಲಿ ಮೇನ್ ರೋಡ್ಗಳು ಒಂದು ಚೆನ್ನಾಗಿದೆ, ಅದರ ಹಳ್ಳಿಗಳ ಕಡೆ ಹೋದರೆ ಮನೆಯೂ ಸರಿ ಇಲ್ಲ, ರಸ್ತೆನೂ ಸರಿ ಇಲ್ಲ, ನೀರೂ ಇಲ್ಲ. ಆದರೆ ಏನು ಹೇಳೋರು, ಮೋದಿಯವರಲ್ಲಿ ಮುಖ್ಯಮಂತ್ರಿ ಆಗಿ ಬಂದು ಪ್ರಧಾನಮಂತ್ರಿ ಆದಾಗ ಗುಜರಾತ್ ಮಾದರಿ ಅನ್ನೋರು ಇವತ್ತು ಇಡೀ ರಾಷ್ಟ್ರ ಕರ್ನಾಟಕ ಮಾದರಿಯನ್ನು ಅವಲಂಬಿಸ್ತಾ ಇದ್ದಾರೆ. ಏಕೆಂದರೆ ಮಧ್ಯಪ್ರದೇಶದಲ್ಲಿ ನಮ್ಮ ಕಾರ್ಯಕ್ರಮ ಚಾಲನೆ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಹೆಸರು ಬೇರೆ ಇರ್ಬೋದು, ಎಲ್ಲ ರಾಜ್ಯದಲ್ಲೂ ಅವ್ರು ಎಲ್ಲೆಲ್ಲ ಅಧಿಕಾರಕ್ಕೆ ಬಂದಿದ್ರು ಅಲ್ಲೆಲ್ಲರೂ ಚುನಾವಣೆ ಸಮಯದಲ್ಲಿ. ಈಗ ಬಿಹಾರಲ್ಲೂ ಕೂಡ ಅವರು ಇದರಲ್ಲಿದ್ದರು, NDA ಇದ್ದರು, ಬಿಹಾರಲ್ಲೂ ಅನೌನ್ಸ್ ಮಾಡಿದ್ದಾರೆ. ಈಗ ಅವ್ರಿಗೆ ಬಾಯಿ ಮುಚ್ಚಿದೆ. ನಾವು ಹೇಳ್ತೀವಿ, ನಮ್ಮನ್ನು ನಾವು ಅವ್ರನ್ನ ದ್ವೇಷಿಸಲ್ಲ ಅಥವಾ ಅವ್ರು ಮಾಡಿದ ತಪ್ಪು ನಮ್ಗೆ ಅಟ್ಲೀಸ್ಟ್ ನೀವು ಕೊಡ್ತಾಯಿದ್ದೀರಲ್ಲ,
ನಮ್ಮನ್ನು ಈ ರೀತಿ ಅಂದವ್ರು ನೀವು ನಮ್ಮ ಜೊತೆಲಿ ಬಂದ್ರಲ್ಲ, ಜನಕ್ಕೆ ಸಹಾಯ ಆಗುತ್ತೆ ಅಂತ ನಾವು ಖುಷಿ ಪಡ್ತೀವಿ. ಈಗ ಇದು ಕರ್ನಾಟಕದ ಮಾದರಿ ಅಂತ ನಮ್ಮ ಸಂತೋಷ. ಇದ್ರ ಜೊತೆಗೆ ಇವತ್ತು ಈ ಶಕ್ತಿ ಯೋಜನೆ ಭಾಳ ಏನಪ್ಪ ಅಂತ ಹೇಳಿದ್ರೆ, ಈ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಅಂತೂ, ನಾನು ಟ್ರಾನ್ಸ್ಪೋರ್ಟ್ ಮಂತ್ರಿ ಇದ್ದೆ, ಇಡೀ ಭಾರತದಲ್ಲೇ ಅತ್ಯುತ್ತಮ ಟ್ರಾನ್ಸ್ಪೋರ್ಟ್ ಕಂಪ್ನಿ ಅಂದರೆ ನಮ್ಮದು. ಎಲ್ಲ ರೀತಿಯಲ್ಲೂ 106 ಅವಾರ್ಡ್ಗಳು ಬಂದಿದೆ. ಅದು ಇವತ್ತು ಕಿರೀಟ ಒಂದು ಕರಿ ಅಂದರೆ ಗೋಲ್ಡನ್ ವರ್ಲ್ಡ್ ಬುಕ್ ರೆಕಾರ್ಡಲ್ಲಿ ಈ ಯೋಜನೆ ಅವಾರ್ಡ್ ಬಂದಿದೆ ನಮಗೆ. ಯಾಕೆಂದರೆ 536 ಕೋಟಿ ಮಹಿಳೆಯರು ಓಡಾಡಿದ್ದಾರೆ ಅಂದರೆ ಆ ಹಣನೂ ಉಳಿಯುತ್ತೆ. ಅವ್ರಿಗೆ ಎಷ್ಟರಲ್ಲಿ ಉಳಿಯುತ್ತೆ? ಅನ್ನಭಾಗ್ಯದಲ್ಲಿ ಹಣ ಸಿಗುತ್ತೆ, ಗೃಹ ಜ್ಯೋತಿಲಿ ಹಣ ಉಳಿಯುತ್ತೆ, ಶಕ್ತಿಯಲ್ಲಿ ಹಣ ಉಳಿಯುತ್ತೆ, ಅನ್ನಭಾಗ್ಯದಲ್ಲಿ ಹಣ ಉಳಿಯುತ್ತೆ. ಇಷ್ಟೆಲ್ಲ ಉಳಿಯೋದು ಅವರ ಜೀವನದಲ್ಲಿ. ಇದರ ಯಶೋಗಾಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಒಬ್ಬ ಹೆಣ್ಮಗಳು ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾಳೆ. ಅವಳು ಜಮೀನು ಒಂದು ಎಕರೆ ಜಮೀನಿಗೆ ಬೋರ್ವೆಲ್ ಕೂಡಾಕ್ಕೊಂಡು ಬಳೆ ಅಂಗಡಿ ಇಟ್ಟಿದ್ದಾರೆ. ಆಮೇಲೆ ಈ ಮಂಗಳೂರು ಕಾಂಡಿಮೆಂಟ್ಸ್ ಇವೆಯಲ್ಲ, ಅಂದರೆ ಜೀವನದ ಶೈಲಿ ಕೂಡಾಕ್ಕೊಂಡು, ಹಣ ಕೂಡಾಕ್ಕೊಂಡು ಈ ರೀತಿ ಅವರು ಅವರ ಜೀವನಕ್ಕೆ ದಾರಿ ಮಾಡಿಕೊಂಡು ಅವರ ಬದುಕು ಹಸನಾಗ್ತಾಯಿದೆ. ಇದರಿಂದ GDP ಇಡೀ ಭಾರತದಲ್ಲಿ ಇದರಲ್ಲಿದೆ. ಮತ್ತು ಜಿ ಎಸ್ ಟಿಗೂ ನಾವು ಇವರೆಲ್ಲ ವ್ಯಾಪಾರ ಮಾಡಿದ್ರೆ GST ಈಗೇನೋ ನೆನ್ನೆ ಕಡಿಮೆ ಮಾಡಿದ್ದಾರೆ. ಎಷ್ಟು ಕಡಿಮೆ ಅದು ನಾನು ಟಚ್ ಮಾಡಲ್ಲ. ಅದು ಒಳ್ಳೆ ಅದನ್ನು ರಾಹುಲ್ ಗಾಂಧಿಯವರು ಕೂಗ್ಕೊಂಡು ಯಾವತ್ತಿಂದ ಕೂಗಿದ ಮೇಲೆ ಮಾಡಿದ್ದಾರೆ, ಮಾಡಲಿ, ಅದು ಸ್ವಾಗತ ಮಾಡ್ತೇವೆ. ಆದರೆ ಅದ್ರ ಪಾಲು ನಮಗೆ ಸಿಗಬೇಕು ಅನ್ನೋವಂಥ ಪ್ರೊಟೆಸ್ಟು ನಮ್ಮದಿದೆ. ಯಾಕೆಂದರೆ ಕೇಂದ್ರ ಸರ್ಕಾರ, ಅದು ಫೆಡ್ರಲ್ ಸಿಸ್ಟಮ್ ನಮ್ಮದು. ಕೇಂದ್ರ ಸರ್ಕಾರ ಈ ನಮ್ಮ ಸರ್ಕಾರಕ್ಕೆ ಸೆಕೆಂಡ್ ಪ್ಲೇಸು, ಜಾಸ್ತಿ ಟ್ಯಾಕ್ಸ್ ಕೊಡೋರು ನಾವೇ. ನಮಗೆ ನಮ್ಮ ಶೇರ್ ಕೊಡೋದ್ರಲ್ಲಿ ಕಡಿಮೆ ಆಗ್ತಾಯಿದೆ. ಉದಾಹರಣೆಗೆ ಈಗ 15th ಫೈನಾನ್ಷಿಯಲಿ ಅವರು ಅನೌನ್ಸ್ ಮಾಡಿದಷ್ಟು ದುಡ್ಡು ನಮಗೆ ಕೊಟ್ಟಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 500 ಕೋಟಿ ಕೊಡ್ತೀವಿ ಅಂದರು, ಅದು ಕೊಟ್ಟಿಲ್ಲ. 1000 ಕೋಟಿ ಈ ರೀತಿ ಯಾವೂ ಅವರು ಸಪೋರ್ಟ್ ಮಾಡ್ತಾಯಿಲ್ಲ. ಆದರೂ ನಾವು ಇವತ್ತಿಗೆ ಎಲ್ಲ ಕ್ಷೇತ್ರದಲ್ಲೂ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದ್ದೀವಿ. ಈ ಇಂಡಸ್ಟ್ರೀಸ್ ಡೆವಲಪ್ಮೆಂಟಲ್ಲಿರ್ಬೋದು, ಯಾವುದು ನಿಮ್ಮ ಎಷ್ಟು ಮಾನದಂಡಗಳು ಹಾಕಿ ನಾವು ಅಳೆದ್ರೂ ಕೂಡ ಅದಕ್ಕೆಲ್ಲ ಕಾರಣ ಏನಪ್ಪ, ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನ ನೆಮ್ಮದಿಯಾಗಿ ಬಾಳ್ತಾಯಿದ್ದಾರೆ. ಇದ್ರ ಜೊತೆಗೆ UNA ಒಬ್ಬರು ಬಂದರು, ಅದರ ಸೆಕ್ರೆಟ್ರಿ ಪಿಲೇಮಾನ್ ಯಾಂಗ್ ಅಂತ, ಅವರು ಪ್ರಶಂಸೆ ಮಾಡಿದ್ದಾರೆ. ಕರ್ನಾಟಕದ ಗ್ಯಾರಂಟಿಯಿಂದ ಜನ ಇಲ್ಲಿ ಸುಭಿಕ್ಷವಾಗಿದ್ದಾರೆ. ಇದು ನಮಗೆ ಭಾಳ ಸಂತೋಷ. ಲಿಂಗ ಸಮಾನತೆ, ಆರ್ಥಿಕ ಸಮಾನತೆಗೆ ಇದು ಭಾಳ ಒಳ್ಳೆಯ ರೀತಿಯಲ್ಲಿ ಜನತೆಗಾಗಿದೆ. ವಿವಿಧತೆಯಲ್ಲಿ ಏಕತೆ ಬಂದಿರೋದು ಈ ಕಾರ್ಯಕ್ರಮದಿಂದ ಅಂತ ಅವರು ಹೊಗಳಿದ್ದಾರೆ. ನಮಗೆ ಅವರು ಹೊಗಳಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಕಾರ್ಯ ಯಶಸ್ವಿಯಾಗಿ ಆಗ್ತಾಯಿದೆ ಅನ್ನೋದು ನಮಗೆ ಸಂತೋಷ. ಇದಂತೂ ಎಲ್ಲೂ ಕಾಮೆಂಟ್ ಬರ್ತಾಯಿಲ್ಲ. ಕೆಲವು ಜನ ಈಗ ಏನಾಗಿದೆ, ನಾವು ಒಂದು ಮಾಡಿದ್ವಿ, ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ, ಅದು ಸ್ವಲ್ಪ ಕಾಮೆಂಟ್ ಆಯಿತು. ಆದರೂ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದೇವೆ, ಅನರ್ಹರನ್ನ ಸ್ವಲ್ಪ ನೋಡಿ ತೆಗಿಬೇಕು. ಆಮೇಲೆ ಇನ್ನೊಂದೇನಿದೆ ಅಂದರೆ, ಈ ರಾಷ್ಟ್ರದಲ್ಲಿ ಕೊಟ್ಟಿದ್ದನ್ನು ಯಾವಾಗಲೂ ವಾಪಸ್ ತಗೊಳ್ಳೋದು ಭಾಳ ಕಷ್ಟದ ಕೆಲಸ. ಇಲ್ಲ, ಫ್ರೆಶ್ ಹಾಕೊಳಪ್ಪ, ಬೇರೆ ಕಾರ್ಡ್ಗಳು ಅದರಲ್ಲಿ. ಅದನ್ನು ನಾವು ಯೋಚನೆ ಮಾಡಿದ್ದೀವಿ. ನಾವೇ ಮಾಡೋದಕ್ಕಿಂತ ಇಡೀ ಭಾರತದಲ್ಲಿ ಈ PDF ಸಿಸ್ಟಮಲ್ಲಿ ರೇಷನ್ ಕಾರ್ಡು, PPL ಕಾರ್ಡುಗಳು ಹೈಯೆಸ್ಟು ವಿತರಣೆ ಆಗಿರೋದು ಕರ್ನಾಟಕ, ಕಂಪೇರಿಟಿವ್ಲಿ ಟು ಅದರ್ ಸ್ಟೇಟ್ಸ್. ಅದಕ್ಕೊಂದು ಮಾನದಂಡ ಇದೆ. ಇಷ್ಟು ಎಕರೆ ಜಮೀನಿದ್ದರೆ ಬೇಡ, ಅವ್ರ ನೌಕರಿಲಿದ್ದರೆ ಬೇಡ, IT ರಿಟರ್ನ್ಸ್ ಇದ್ದರೆ ಈ ಥರ. ಅದರಲ್ಲಿ 13 ಲಕ್ಷ ಚಿಲ್ಲರೆ ಐಡೆಂಟಿಫೈ ಆಗಿದೆ, 13 lakhs ಆ್ಯಂಡ್ ಆ್ಯಡ್. ಅದನ್ನು ಕೇಂದ್ರ ಸರ್ಕಾರನೇ ನಮಗೆ ಬರೆದಿದ್ದಾರೆ, ಇದನ್ನು ರೆಡ್ಯೂಸ್ ಮಾಡಿ ಅಂತ. ಆದರೆ ಇಲ್ಲೊಂದು ಕೂಗ್ಮಾರಿಗಳು ಅಂತ ನಾವು ಬೇಜಾರಾಗ್ಬಿಟ್ಟವ್ರೆ. ಒಂದು 5-6 ಜನ ಇದ್ದಾರೆ ಈ ರಾಜ್ಯದಲ್ಲಿ. ರವಿ ಇಂಥವರು ಬರೀ ಕಾಮೆಂಟ್ ಮಾಡ್ತಾರೆ. ಅವರೇ ಕಾಪಿಯಲ್ಲಿ ಈಗ ಅದಕ್ಕೆ ನನ್ನ ತೀರ್ಮಾನ ಮುಖ್ಯಮಂತ್ರಿಗಳು ಹೇಳೋದು, ಮೊದಲು ಅದನ್ನು ಪ್ರಚಾರ ಕೊಡಿ, ಅರ್ಹರಿಗೆ ಕೊಡಬೇಕಾದ ನಮ್ಮ ಜವಾಬ್ದಾರಿ. ಅನರ್ಹರಿಗೆ ತಲುಪೋದು ಸರಿಯಲ್ಲ ಅಂತಕ್ಕಂಥದ್ದು ಎಲ್ಲರದ್ದು ಅನಿಸಿಕೆ. ಅದರಿಂದ ಈಗ ನಿನ್ನೆನೂ ಒಂದು ದೊಡ್ಡ ಮೀಟಿಂಗ್ ಮಾಡಿದ್ದಾರೆ CM.
ಈಗ ಮೂರು ಲಕ್ಷ ಚಿಲ್ಲರೆ ನೆನ್ನೆ ಸಿಕ್ಕಿದೆ. ಅವ್ರ ಪ್ರಕಾರ ಅದು 13.65 ಲ್ಯಾಕ್ಸ್ ಇದೆ, 13 ಅಂತ ಇದೆ. ಎಸ್, ಅಲ್ಲಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಆರ್ಡ್ರ್ ಇದೆಯಲ್ಲ, ಮಾಡಲೇಬೇಕು. ಅದಕ್ಕೆ ಪ್ರೋಸೆಸ್ ಮಾಡೋದಕ್ಕೆ ನಾನು ಹೇಳಿದ್ದಾರೆ. ಆಮೇಲೆ ಈ ಕಳ್ಳತನದಲ್ಲಿ ಆಗ್ತಾಯಿತ್ತು ರೇಷನ್ನು. ಇದು ನಮ್ಮ 5 ಗ್ಯಾರಂಟಿಗಳಲ್ಲಿ ಯಾವುದರಲ್ಲೂ ಮಿಸ್ ಆಗಲ್ಲ. ಶಕ್ತಿ ಯೋಜನೆ ಇರ್ಬೋದು, ಏನೋ ಅದ್ರಲ್ಲಿ ಲ್ಯಾಪ್ಸ್ ಇಲ್ಲ. ಗೃಹಲಕ್ಷ್ಮಿನೂ ಲ್ಯಾಪ್ಸ್ ಇಲ್ಲ. ಈ ಅನ್ನಭಾಗ್ಯದಲ್ಲಿ ಪಡಿತರ ವ್ಯವಸ್ಥೆಯಲ್ಲಿ ಸ್ವಲ್ಪ ಇರೋದನ್ನು ನಾವು ಪ್ಲಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. 5 ಗ್ಯಾರಂಟಿಗಳು ಸಕ್ಸಸ್ಸಾಗಿ ನಡೀತಾ ಇದೆ, 98%. ನಾನಂತೂ 31 ಜಿಲ್ಲೆಯಲ್ಲಿ ಈಗಾಗಲೇ 22 ಜಿಲ್ಲೆ ಸುತ್ತಿದ್ದೇನೆ. ಇನ್ನೂ ಅವ್ರಿಗೆ ಬೇರೆ ಯಾಕೆಂದರೆ 4,000 ಜನ ನನ್ನ ಇದಿದೆ ಆರ್ಮಿ ಅಂದರೆ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಮೆಂಬರ್ಸು, ಅಷ್ಟು ಜನನ ಇನ್ವಾಲ್ವ್ ಮಾಡಿ ಇವ್ರಿಗೆ ಆಫೀಸ್ ಕೊಟ್ಟಿದ್ದೇವೆ, ID ಕಾರ್ಡ್ ಕೊಟ್ಟಿದ್ದೇವೆ. ಮತ್ತು 5 ಜನ ಆಫೀಸರ್ಸು ಜಿಲ್ಲೆಯಲ್ಲಿ CEO ಈಸ್ ದಿ ಹೆಡ್ ಫಾರ್ ದಿಸ್ ಇಂಪ್ಲಿಮೆಂಟೇಷನ್ಗೆ. ತಾಲೂಕಿನಲ್ಲಿ EO ಆಫೀಸ್ ಇದೆ. ನಾನು ಹೇಳೋದು, ಜನ ಆಫೀಸಿಗೆ ಬಂದು ಅರ್ಜಿ ಕೊಡೋದು ತಪ್ಪಬೇಕು. ನಮ್ಮ ಮೆಂಬರ್ಸು ಹಳ್ಳಿಗೆ ಹೋಗಬೇಕು, ಅವ್ರ ಜನಗಳ ಹತ್ರ ಹೋಗಬೇಕು ಅನ್ನೋದನ್ನು ಮಾಡಿಸ್ತಾ ಇದ್ದೀನಿ. ಹೊಸದಾಗಾದಂಥ ಪ್ರಯತ್ನದಿಂದ 1 ವರ್ಷ ಎಲ್ಲ ಈಗ ಸ್ಟಡಿಯಾಗಿದೆ. ಈಗ 24/7 ಅನ್ನೋ ರೀತಿಯಲ್ಲಿ ವಿ ಆರ್ ಅಟ್ ಇಟ್. ಬಂದಿದೆ, ಇಲ್ಲ ಅಂತ ನಾನು ಹೇಳಲ್ಲ. MLAಗಳಿಗೆ ಅಸಮಾಧಾನ ಅಂದರೆ ಅವ್ರು ಯಾಕಿಂತ ಕಾರ್ಯಕ್ರಮ ಮಾಡಬಾರ್ದಾಗಿತ್ತು. ಅವ್ರ ಮನಸ್ಸಲ್ಲಿ ಇಲ್ಲವಲ್ಲ, ಬೇಡಿ. ಈಗ ನಾನು ದೇವರಾಜ ಅರಸವ್ರ ಕಾಲದಲ್ಲಿ ಇಲ್ಲಿವರೆಗೂ ಹೇಳಿದೆ, ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದರಲ್ಲೂ ಪಾಪ ಏನೋ ನಮ್ಮ ಯಡಿಯೂರಪ್ಪನವರು ಹಸಿರು ಟವಲ್ ಹಾಕ್ಕೊಂಡು ನಾನು ಇದನ್ನು ಮಾಡ್ತೀನಿ ಅಂದರು. ಬಡ್ಜೆಟ್ಟು, ರೈತರ ಬೇರೆ ಬಡ್ಜೆಟ್ಟು ಅದು ಇಲ್ಲ. 2 ಕಾರ್ಯಕ್ರಮ ಅನೌನ್ಸ್ ಮಾಡಿದ್ರು. ಒಂದು ಅರ್ಕಲ್ ಸೀರೆ, ಮುರ್ಕಲ್ ಸೈಕಲ್ಲು. ನಾನು ಹೇಳಲ್ಲ, ಸೀರೆ ಸೈಕಲ್ಲು. ಅದರಿಂದ ಜನಗಳಿಗೆ ಏನಾಗುತ್ತೆ? ನಾವು ಕೊಡ್ತಾ ಇರೋದು ಲಿಂಗ ಭೇದ ಇಲ್ಲ, ಜಾತಿ ಇಲ್ಲ, ಪಕ್ಷ ಭೇದ ಇಲ್ಲ, ಎಲ್ಲನೂ ಇನ್ವಾಲ್ವ್ ಮಾಡಿರೋದ್ರಿಂದ ಅದರಲ್ಲೇನಿಲ್ಲ. ಅಲ್ಲ, ಬಂದು ಅವ್ರಿಗೆ ಅಧಿಕಾರ ಯಾಕೆ ಕೊಟ್ಟಿಲ್ಲ ಅಂದರೆ ಅವ್ರ ಮೈಂಡ್ಸೆಟ್, ಅವ್ರಿಗೆ ಮಾಡಬೇಕು ಅನ್ನೋ ಆಸೆನೇ ಇಲ್ವಲ್ಲ. ಇದರಲ್ಲಿ ಕೆಡಿಸ್ತಾ ಇರಲಿ ಅಂತೇಳಿ ಅವ್ರು ಬರ್ಬೋದು. ನಾವು ಜಿಲ್ಲೆಗೆ ಹೋದಾಗ ಎಲ್ಲ ಕರಿತೀವಿ ಅವ್ರನ್ನ. ಬಟ್ ಇನ್ವಾಲ್ವ್ಮೆಂಟ್ ಅವ್ರಿಗೆ ಈಗ ಹೇಗೆ ಕಮಿಟಿ ಇದೆಯಲ್ಲ, ಯಾವ ಜಿಲ್ಲೆಗೆ ಹೋದ್ರೂ ಆ ಜಿಲ್ಲೆಯ ಇವರು ಜಿಲ್ಲಾ ಹೆಡ್ ಬರ್ತಾರೆ. ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ MLAನೇ ಯಾವುದಕ್ಕೂ ಅಧ್ಯಕ್ಷತೆ ನಾವು ಕರಿತೀವಿ. ಅವ್ರಿಗೆ ನಮಗೆ ಪಾಲ್ಗೊಳ್ಬೋದು. ಈಗ ನಮ್ಮ MLAಗಳಿಗೂ ಏನು ನಾವೇನು ಅಧಿಕಾರ ಕೊಟ್ಟಿಲ್ವಲ್ಲ. ಇಟ್ ಈಸ್ ಎ ಸಪ್ರೇಟ್ ಬಾಡಿ ಇರೋದ್ರಿಂದ, ಈಗ ಕಾಂಗ್ರೆಸ್ MLAಗಳು ಅಂತ ಮಾಡಿದರೆ ನಿಮಗೆ ಅದು ಬರೋದು. ಯಾವ ಪಾರ್ಟಿ MLAನೂ ಮಾಡಿಲ್ಲ. ಬಟ್ ಒಂದು ನಾವು ಪಾಲಿಸಿ ತಾಲೂಕು ಹೋದಾಗ ಫಾರ್ ಎನಿ ಪ್ರೋಗ್ರಾಮ್ ತಾಲೂಕು MLA ಇಸ್ ದಿ ಪ್ರೆಸಿಡೆಂಟ್, ಇನ್ವಾಲ್ವ್ ಮಾಡ್ತೀವಿ. ಈಗ ಏನೇನು ಮಾಡಿದ್ವಿ, ನಮ್ಮ ಬಂದ ಮೇಲೆ ಏನೇನಾಗಿದೆ ಅನ್ನೋದು ಹೇಳ್ತೀನಿ ನೋಡಿ. ಅನೌನ್ಸ್ ಮಾಡಿಬಿಟ್ವಾ, 3 ತಿಂಗಳಾದ್ರೂ ಅದರ ಕೋಆರ್ಡಿನೇಷನ್ ಬಿಟ್ವೀನ್ 5 ಮಿನಿಸ್ಟರ್ಸ್. ಈಗ ಪದ ಬೇಡ. ದೇ ಆರ್ ಹ್ಯಾವಿಂಗ್ ದೇರ್ ಪೋರ್ಟ್ಫೋಲಿಯೋಸ್ ಆ್ಯಂಡ್ ದೇ ಆರ್ ಡೂಯಿಂಗ್ ದೇರ್ ವರ್ಕ್. ಅದನ್ನು ಕನ್ಸಾಲ್ಟೇಟ್ ಮಾಡಿ ಜನಕ್ಕೆ ಚಾನಲ್ ಮಾಡೋರು ಯಾರು? ದಟ್ಸ್ ವೈ ವಿ ನೀಡೆಡ್. ಒಂದು ಉದಾಹರಣೆ, ನಾವು ಫಸ್ಟ್ ಈ ಕಾರ್ಯಕ್ರಮದಲ್ಲಿ ರೆನ್ಯುಮರೇಷನ್ ಕೊಡೋಪ್ಪ ಇದು ಬಂತು. ಜಿಲ್ಲಾ ಪಂಚಾಯತಿಂದ ಕೊಡಿ ಅಂದರೆ 6 ತಿಂಗಳು ಕೊಡಲೇ ಇಲ್ಲ. ಕೊನೆಗೆ ಎಕ್ಸ್ಟ್ರಾ ಫಂಡ್ ರಿಲೀಸ್ ಮಾಡಿಸ್ದೆ, ಫಂಡ್ ಫಾರ್ ದಿಸ್. ಆಮೇಲೆ ವೈಸ್ ಚೇರ್ಮನ್ಗಿಲ್ಲ. ಅವ್ರು ಹೇಳಿದ್ರು, ಸರ್ ನಮಗೆ ಇದೇನಿದೆ, ಅಧ್ಯಕ್ಷರಿಗೆ 40,000 ರೂಪಾಯಿ, ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ 25,000 ರೂಪಾಯಿ ಇದ್ದಿದ್ದು ಮೊದಲನೇ ಆರ್ಡ್ರು. ಫಂಡ್ ಕ್ರಿಯೇಟ್ ಇರಲಿಲ್ಲ. ನಾವು ಬಂದ ಮೇಲೆ ಅದನ್ನೆಲ್ಲ ಅಡಿಷ್ನಲ್ ಫಂಡೆಲ್ಲ ರಿಲೀಸ್ ಮಾಡಿಸಿ ಸ್ಟ್ರೀಮ್ ಲೈನ್ ಮಾಡೋದು. ಆಮೇಲೆ ಕಮಿಟಿಗಳು, ನಮ್ಮ ಗೌರ್ಮೆಂಟ್ ಆರ್ಡ್ರ್ ಇದೆ, ಏನು ಆ ಸಮಿತಿಯಲ್ಲಿ ಇರಬೇಕಾದವರು ಜಿಲ್ಲಾ ಸಮಿತಿಯಲ್ಲಿ ಇದ್ದವರು
ಒನ್ ಆಫ್ ದಿ ಜಿಲ್ಲಾ ಇದ್ರ ಮೆಂಬರ್ ತಾಲೂಕಿನಲ್ಲಿ ಅಧ್ಯಕ್ಷ ಆಗಬೇಕು. ಆ ಕೋರ್ಡಿನೇಷನ್ನು ಅಡ್ಡಾದಿಡ್ಡಿ ಮಾಡಿಬಿಟ್ಟಿದ್ರು. ಯಾಕೆಂದರೆ ಅವ್ರವ್ರ ಇಲಾಖೆ ಅವ್ರವ್ರದ್ದು, ಅದನ್ನು ಸ್ಟ್ರೀಮ್ಲೈನ್ ಮಾಡಿದ್ವಿ. ಆಮೇಲೆ ಇವ್ರದ್ದು ಇದಿತ್ತು ವೈಸ್ ಚೇರ್ಮನ್ಗೆ, ಅವರು ಎನ್ಯುಮರೇಷನ್ ಬರೋಂಗೆ ಮಾಡಿದ್ವಿ. ಈಗ ಮೊನ್ನೆ ಎಲ್ಲ ಜಿಲ್ಲಾವಾರು ಕಾರ್ಯಕ್ರಮ, ಆಮೇಲೆ ಸೆಮಿನಾರ್ ಮಾಡಿಸ್ತಾಯಿದ್ದೀವಿ, ಶಿಬಿರಗಳು ಮಾಡಿಸ್ತಾಯಿದ್ದೀವಿ. ಈಗ ಉದಾಹರಣೆಗೆ ಎಲ್ಲ ಪ್ರೋಗ್ರಾಮ್ಗಳು, ಹಿಂದಿನ ಪ್ರೋಗ್ರಾಮ್ಗಳು, ಇವತ್ತು ಚಾಲ್ತಿಲಿರೋ ಎಲ್ಲಕ್ಕೂ ಕಮಿಟಿಗಳಿದೆ. ಇದೊಂದೇ ಹೊಸದಾಗಿ ಆಗಿದ್ದರಿಂದ ಇದು ಕಾಣ್ತಾ ಇದೆ. ಈಗ ಇವತ್ತಿಗೂ ಬಗರ್ಕುಂ ಸಾಗುವಳಿ ಕಮಿಟಿ ಎಸ್ ಕಮಿಟೀಸ್ ಆರ್ ದೇರ್. MLAನೂ ಇರ್ಬೋದು, ಆರ್ ಇಸ್ ನಾಮಿನಿ. ನಾನೇ ತಗೊಳ್ಳಿಲ್ಲ. ಆಶ್ರಯ ಸಮಿತಿ ಇದೆ. ಆವಾಗ ನೀವು ಅದಕ್ಕೆ ಕೇಳಲ್ಲ, ಅಲ್ಲಿ ನೀವು ಕಾರ್ಯಕರ್ತನ ಹಾಕಲ್ವಾ? ಎಲ್ಲ ಕಡೆಯೂ ಅಷ್ಟೇ. ಯಾವುದೇ ಸರ್ಕಾರ ಬಂದರೂ ಕಾರ್ಯಕರ್ತನ ಆಯಾ ಇಂಪ್ಲಿಮೆಂಟೇಷನ್ ಆಫ್ ದಿ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಥ್ರೂ ಕಮಿಟೀಸ್ ಹೆಡೆಡ್ ಬೈ MLA ಆರ್ ಇಸ್ ನಾಮಿನಿ ಆ್ಯಂಡ್ ಲೋಕಲ್ ಪೀಪಲ್. ಇದನ್ನು ಮಾತ್ರ ಕೇಳ್ತೀರಿ, ಅದನ್ನು ಕೇಳಲ್ಲ ಅಲ್ಲ. ಇದನ್ನು ನಾವು ಅವ್ರಿಗೆ ಕ್ವಶನ್ ಮಾಡಿದ್ವಿ. ಇದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅವರ ಅಭಿಪ್ರಾಯದಲ್ಲಿ ಒಬ್ಬ ಸೀನಿಯರ್ ಇದ್ದರೆ 5 ಜನ ಮಿನಿಸ್ಟರ್ ಜೊತೆಯಲ್ಲಿ ಸಂಪರ್ಕ ಮಾಡಿ, 5 ಅಡಿಷ್ನಲ್ ಚೀಫ್ ಸೆಕ್ರೆಟರೀಸ್ ಆರ್ ವಿತ್ ಮೀ, ಅವ್ರನ್ನೆಲ್ಲ ಕೋರ್ಡಿನೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ನೆಕ್ಸ್ಟ್ ಹೋಗುವಾಗ ಯಾರು ಮಾಡ್ತಾರೋ ಮಾಡಲ್ಲ. ಐ ಆಮ್ ನಾಟ್ ಎ ಪರ್ಮನೆಂಟ್ ಮ್ಯಾನ್, ನಾಳೆನೂ ಚೇಂಜ್ ಆಗ್ಬೋದು. ಇದು ಸ್ಟ್ರಕ್ಚರ್ ಹಂಗೆ ಮಾಡಿದೆ. ಅದರಲ್ಲಿ ಈಗ ಒಬ್ಬೊಬ್ಬರು ಮಿನಿಸ್ಟ್ರೂ ಸೀನಿಯರ್ಸ್ ಇರ್ತಾರೆ. ಅವ್ರನ್ನೆಲ್ಲ ನಮ್ಮ ಅಂಡರ್ ಬರಬೇಕು ಅಂದಾಗ ಆ ಜಾಗಕ್ಕೆ ಸ್ವಲ್ಪ ಒಂದು ಏನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಫಿಟ್ ಅಂತ ಏನು ಹೇಳ್ತಾ ಇಲ್ಲ. ಆ ಆಧಾರದ ಮೇಲೆ ಮಾಡಿದ್ದಾರೆ. ಅದನ್ನು ಮಿನಿಸ್ಟರ್ ರ್ಯಾಂಕ್ ಕೊಟ್ಟಿದ್ದಾರೆ. 1 lakh ಬರುತ್ತೆ. ಅದನ್ನು ನಾನು ಲೆಕ್ಕ ಹಾಕೋಕ್ಕೆ ಹೋಗಿಲ್ಲ. ಗೆಟ್ ಯು ಬೇಕು. ಅದೇ ನಾನು ಹೇಳಿದ್ನಲ್ಲ, ಲೆಕ್ಕ ಹಾಕ್ಕೊಂಡ್ರೆ 5 ಜನ ಡೆಪ್ಟಿ ಇವ್ರಿಗೂ ಉಪಾಧ್ಯಕ್ಷರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕು, ಮತ್ತು ಜಿಲ್ಲೆ ಅಧ್ಯಕ್ಷರಿಗೆ 40,000 ರೂಪಾಯಿ, ತಾಲೂಕು ಅಧ್ಯಕ್ಷರಿಗೆ 25,000 ರೂಪಾಯಿ, ಪ್ಲಸ್ ಜಿಲ್ಲಾ ಉಪಾಧ್ಯಕ್ಷರಿಗೆ 10,000 ರೂಪಾಯಿ. ಅದು ಬೇಕಾದ್ರೆ ಒಂದು ಏನೇನೋ ಮಾಡಪ್ಪ, ಸ್ಟೇಟ್ಮೆಂಟ್ ಕೊಟ್ಬಿಡ. ಆಮೇಲೆ ಇಷ್ಟು ಯಕ್ಷಕರ ಈಗ ನಾವು ಲಕ್ಷ ಕೋಟಿ ಖರ್ಚು ಮಾಡ್ತಾಯಿದ್ದೀವಿ. ಕಟ್ಟ ಕಡೆ ವ್ಯಕ್ತಿಗೂ ತಲುಪಬೇಕು ಅಂದಾಗ ಅದಕ್ಕೆ ಮಾನಿಟರ್ ಮಾಡಿದಾಗ ಅದೇ ನಿಮಗೆ ಒಂದು 2 ಎಕ್ಸಾಂಪಲ್ ಕೊಡ್ತೀನಿ, ತಪ್ಪು ತಿಳ್ಕೊಬೇಡಿ. ಈ ಕಂಪ್ನೀಸ್ ಇದೆ ಸರ್ಕಾರದಲ್ಲಿ, ಬೋರ್ಡ್ಗಳಿವೆ. IASನವ್ರನ್ನ ಹಾಕಿದ್ದಾಗ ಲಾಸ್ ಆಗುತ್ತೆ, ಅದೇ ಜನಪ್ರತಿನಿಧಿ ಹಾಕಿದಾಗ ಪ್ರಾಫಿಟ್ ಬರುತ್ತೆ. ಆಮೇಲೆ ಸ್ಟ್ಯಾಟಿಸ್ಟಿಕಲ್ MSc ನಾನು ಅದ್ಯಾಕೆ ಮಾಡ್ತಾರೆ, ಅದ್ಯಾಕೆ ಅಧಿಕಾರಿಗಳ ಕೈಲಿ ಮಾಡಿಸ್ಬೋದಾಯ್ತಲ್ಲ. ದೇರ್ ಆರ್ ಸೋ ಮೆನಿ ಲೈಕ್ ಬೋರ್ಡ್ಸ್ ಆರ್ ದೇರ್ ಇನ್ ದಟ್. ಮಾಡ್ತೀವಿ. ಚೇರ್ಮನ್ ವಿಲ್ ಆ್ಯಕ್ಟ್ ಲೈಕ್ ತನ್ನದು ಪ್ರಾಪರ್ಟಿ ಅನ್ನೋ ಥರ ಅದಕ್ಕೆ ಪ್ರಾಫಿಟ್ ಥರ ಮಾಡ್ತಾರೆ. ಅದೇ IAS ಒನ್ ಆಫ್ ದಿ ನಂದು ಒಂದು ಇದೆ ಸಣ್ಣ ಕೆಲಸ ಅಂತ ಡೆವಲಪ್ಮೆಂಟೇ ಮಾಡಿಲ್ಲ. ಎಕ್ಸಾಂಪಲ್ಸ್ ಆರ್ ದೇರ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದಿ ಫಂಕ್ಷನ್ ಆಫ್ CAG? CAG ಫಂಕ್ಷನ್ ಏನಪ್ಪ ಅಂದರೆ, ಏನು ಫೈನಾನ್ಷಿಯಲ್ ಮಿಸ್ಯೂಸ್ ಆಗಬಾರ್ದು, ಇಂಪ್ಲಿಮೆಂಟೇಷನ್ ಆಗಬೇಕು ಅನ್ನೋದು ಬಿಟ್ಟರೆ, ಈ ಇಂಟರ್ನಲ್ ಇದನ್ನು ಹೇಳೋಕ್ಕೆ ಅವ್ರಿಗೆ ನಾನು ಕಾಮೆಂಟೇ ಮಾಡಿದ್ದೀನಿ. ಐ ಹ್ಯಾವ್ ಗಿವನ್ ಯು ದಿ ರಿಪೋರ್ಟ್. ಅವರು ನಮ್ಮ ಈ ಪ್ರೋಗ್ರಾಮು ನಡೆಯೋದ್ರಲ್ಲಿ ಮೋಸ ಆಗಿ DBT ಅಂತ ಹೇಳಿದ್ರೆ ನಾನು ಡೈರೆಕ್ಟಾಗಿ ಹಣ ಹೋದಾಗ ಲ್ಯಾಬ್ಸಲ್ಲಿದೆ. ಬಟ್ ಪ್ರೋಗ್ರಾಮ್ನೇ ಕಾಮೆಂಟ್ ಮಾಡೋಕ್ಕೆ ದೇ ಆರ್ ನಾಟ್ ರೈಟ್. ದೇ ಆರ್ ರೈಟ್ ಟು ಕಾಮೆಂಟ್ ಅವರ್ ಪ್ರೋಗ್ರಾಮ್. ಇಟ್ ಈಸ್ ಅವರ್ ರೈಟ್. ಅಲ್ಲಿ ಮಿಸ್ಯೂಸ್ ಆಗಬಾರ್ದು. ಸರ್ಕಾರದ ಹಣ, ಟ್ಯಾಕ್ಸ್ ಪೇಯರ್ಸ್ ಹಣ ಮಿಸ್ಯೂಸ್ ಆಗಬಾರ್ದು ಅನ್ನೋದು ಆಡಿಟ್ ಅಂದ್ರೇನು? ನಾನು ಬ್ಯಾಂಕ್ ಅಧ್ಯಕ್ಷ. ಅವರು ಅದೇ ಯಾಕೆ ಮಹಾರಾಷ್ಟ್ರಕ್ಕೆ ಕೇಳಲಿಲ್ಲ, ಅದೇ ಮಧ್ಯಪ್ರದೇಶಕ್ಕೆ ಕೇಳಲ್ಲ? ಆಮೇಲೆ ನಾವು ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಸಿದ್ದರಾಮಯ್ಯ ಇಸ್ ದಿ ಬೆಸ್ಟ್ ಚೀಫ್ ಮಿನಿಸ್ಟರ್ ಅಮಾಂಗ್ ಆಲ್ ಇಂಡಿಯನ್ ಚೀಫ್ ಮಿನಿಸ್ಟರ್ಸ್. ಹೇಗೆ ಅಂದರೆ ಹೈಯೆಸ್ಟ್ ಬಡ್ಜೆಟ್ ಮಂಡನೆ ಮಾಡೋದು ಒಂದೇ ಅಲ್ಲ,
ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಈಸ್ ಒಂದು ಅವ್ರ ಅಧಿಕಾರಕ್ಕೆ ಬಂದಾಗ ಹೇಳೋದು ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆದಾಗ 500 ಕುರಿ ಎಣ್ಸಕ್ಕೆ ಬರೋಲ್ಲ ಈ ಕುರುಬನಿಗೆ. ಮೀಡಿಯಾ ಒಬ್ಬ ದೊಡ್ಡ ಇವರೇ ಮೀಡಿಯಾಸ್ ಇವ್ರುಗಳು ಬರೆದ್ರು, ನ್ಯಾಷನಲ್ ಪೇಪರ್ ಅಂತ ಇಂಡಿಯನ್ ಪೇಪರ್, ಸಿದ್ದರಾಮಯ್ಯನಿಗೆ 500 ಕುರಿ ಎಣ್ಸಕ್ಕೆ ಬರೋಲ್ಲ, ಈತ ಫೈನಾನ್ಸ್ ಮಿನಿಸ್ಟರ್ ಹೇಗೆ ಮಾಡ್ತಾನೆ ಅಂತ. ಟುಡೇ ಈಸ್ ಎ ಬೆಸ್ಟ್ ಚೀಫ್ ಮಿನಿಸ್ಟ್ರು ಅಂತ ಆಗಿದೆ, ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಚೀಫ್ಗಿನ್ನ ಫೈನಾನ್ಸಲ್ಲಿ. ನಮಗೆ 2 ಇದರಲ್ಲಿ ಒಂದು ತೆಗಿಬೇಕಪ್ಪ, ಅದು ಜುಡಿಷಿಯಲ್ 2 ಇದೆ. ಲಿಮಿಟ್ಸ್ ಇದೆ ನಮಗೆ, ಅದು ಡೇಟಾ ಕೊಡ್ತೀನಿ, ಅಲ್ಲೂ ಇದೆ. ಇಷ್ಟು ಸಾಲ ಮಾಡ್ಬೋದು ಅಂತ ಇದೆ, ವಿತಿನ್ ದಿ ಲಿಮಿಟ್ಸಲ್ಲೇ ಮಾಡೋದು. ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಆಮೇಲೆ ಫಿಸಿಕಲ್ ಇದು ಅಂತ ಬರ್ತದೆ, ಅದನ್ನು ನಾವು ಒಳಗಡೆ ನಿಂತೀವಿ. ಕೇಂದ್ರಕ್ಕೂ ನಮಗೂ ಎರಡರಲ್ಲೂ ನಾವು ಇದು ಕರೆಕ್ಟಾಗಿದ್ದೀವಿ. ದೆನ್ ವೇರ್ ಇಸ್ ದಿ ನೆಸೆಸಿಟಿ ಆಫ್ ಕಾಮೆಂಟಿಂಗ್ ಬೈ ದಿ CAG? ಹೌದು, ತಪ್ಪು ಅನ್ನೋದೊಂದೇ ಅಲ್ಲ, ಮಲತಾ ಇದ್ದವ್ರನ್ನೇ ಅಥವಾ ನಿಂತಾಕೊಂಡು ಒಂದು ನಮ್ಮದು ಮಾತ್ರ. ಅದರಲ್ಲೂ ಫಸ್ಟ್ ಆಫ್ ಆಲ್ ಫೈನಾನ್ಷಿಯಲ್ ಲ್ಯಾಪ್ಸ್ ಏನಾಗಿದೆ, ನೀವು ಕೇಳಿದ್ದೊಂದು ಖರ್ಚು, ಈ ಥರದ ಖರ್ಚು ಆಗಿದೆ ಅನ್ನೋಕ್ಕೋದ್ರೆ ಎಲ್ಲ ಕಂಪ್ನಿನೂ ಇದ್ದೇ ಇದೆ. ಇದೊಂದನ್ನೇ ಯಾಕೆ, ಇಟ್ ಇಸ್ ಎ ಪಾಪ್ಯುಲರ್ ಪ್ರೋಗ್ರಾಮ್. ಜನ ನೆಮ್ಮದಿಯಾಗಿರಬೇಕು, ಜನರು ಸಂತೋಷವಾಗಿರಬೇಕು ಅನ್ನೋದು ನಮ್ಮ ಆಶಯ. ಆ ಆಶಯಕ್ಕೆ ಇಷ್ಟು ಮಾಡಿದ್ದೇವೆ. 1,00,000 ಕೋಟಿ ಖರ್ಚು ಮಾಡುವಾಗ ಈ ಸ್ವಲ್ಪ ಅಮೌಂಟ್ ಇದರಲ್ಲಿ ಅದರ ಇಂಪ್ಲಿಮೆಂಟೇಷನ್ಗೆ ಮಾಡಿದ್ರೆ ಅದನ್ನು ಕಾಮೆಂಟ್ ಮಾಡಬೇಕಂತ ಅವ್ರ ಧರ್ಮ ಅಲ್ಲ, ಎಥಿಕ್ಸ್ ಆಫ್ ದಿ ಇದು ತಪ್ಪು ಅಂತ ನಾನು ಕೆಲವು ಸಾರಿ ಹೇಳ್ತಾ ಇರ್ತೀನಿ. ಮಾಧ್ಯಮದಲ್ಲೂ ಈಗ ಎಥಿಕ್ಸ್ ಹೋಗ್ತಾ ಇದೆ ಅಂತ, ಹಂಗೆ ಆಯ್ತು ಇದನ್ನು. ಹೌದೋ ಇಲ್ವೋ ನೀವೇ ನೋಡಿ. Who will say this? People are saying No. There also, you see, within the parameters we are doing it. Our budget, when BJP was running the government, how much was the budget? This one, 2,000 crores was there. 2 lakh something crores. Then first 7 chief minister 3,000 lakhs ಬಂತು. ಈಗ 4,009 ಕ್ರೋರ್ಸು ನಮಗೆ ಲ್ಯಾಕ್ಸ್ ಆಫ್ ಕ್ರೋರ್ಸು ಬಡ್ಜೆಟಲ್ಲಿ ರೈಸ್ ಮಾಡಿದ್ದಾರೆ. ಯಾವುದು ನೀವು ಹೇಳೋದು, ಈಗ ಹಾಲಿನ ದರ ರೈಸ್ ಮಾಡಿದ್ರೆ ರೈತರಿಗೆ ಏನು ಮಾಡ್ಬೇಕು ನಾವು? ಸಿಟಿಯವ್ರು ಮಾತಾಡ್ತೀರಾ, ಆದರೆ ಅವನು ಹಾಲು ತಂದು ನೀರಿಗೆ ಮಾತ್ರ ಬಾಟ್ಲಿಗೆ 15 ರೂಪಾಯಿ ಕೊಟ್ಬಿಟ್ಟು ನೀರು ಕುಡಿತೀರ. ಹಾಲಿಗೆ ದುಡ್ಡು ಕೊಡೋಕೆ ಅವ್ರು ಇಡೀ ಭಾರತದಲ್ಲಿ ಲೋಯೆಸ್ಟ್ ಪ್ರೈಸ್ ರೈಸ್ ಆಗಿರೋದು ಕರ್ನಾಟಕ. ಇದರ ಸ್ಟ್ಯಾಟಿಸ್ಟಿಕಲ್ ಡೇಟಾ ಐ ವಿಲ್ ಗೆಟ್ ಯು. ಅದರಿಂದ ಅವರು ಇದಕ್ಕೆ ವಿರೋಧ ಮಾಡಬೇಕು ಅನ್ನೋರ ಮನಸ್ಸಲ್ಲಿ ಅದು ಬರುತ್ತೆ ಹೊರತು 98% ಆಫ್ ದ ಪೀಪಲ್ ಆರ್ ಎಂಜಾಯಿಂಗ್ ದಿಸ್ ಆ್ಯಂಡ್ ದೇ ಆರ್ ಹ್ಯಾಪಿ ವಿತ್ ದಿಸ್. 4,900 ಈಗ ಮೊನ್ನೆ ಎಲ್ಲ ನಾವು 5 ಕಡೆ ಹೋಗ್ಬಿಟ್ಟು ಬಂದಿದ್ದೀನಿ. ಎಲ್ಲೂ ಅದು ಈಗ ಅಲೋಕೇಶನ್ ಏನಾಗುತ್ತೆ, ಸಂಬಳ ಬಿಟ್ಟರೆ ಇದನ್ನು 52 ಕೋಟಿ ಇದಕ್ಕಿಟ್ಟಿದ್ದು 52,000 ಕ್ರೋರ್ಸ್. ಇನ್ನು ಮಿಕ್ಕಿದ ಹಣ ಎಲ್ಲಿಗೆ ಹೋಗುತ್ತೆ? ಅದು ಬಟ್ ಇದಕ್ಕೆ ಡೆವಲಪ್ಮೆಂಟ್ ವರ್ಗೆ ಆಗ್ತಾಯಿದ್ದೀವಲ್ಲ. ಡೆವಲಪ್ಮೆಂಟ್ ವರ್ಕ್ ಆಗಲ್ಲ ಅನ್ನೋದು ಬೇರೆ, ಆಗ್ತಾ ಇದೆ, ಅವ್ರ ಕಣ್ಣಿಗೆ ಕಾಣಬೇಕು ಅಷ್ಟೇ. ಉದಾಹರಣೆಗೆ ಮೊನ್ನೆ ಮೈಸೂರಿಗೆ ಹೋಗಿದ್ದೆ, 1,700 crore ರೂಪೀಸ್ದು ಹೊಸ ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ನೀರಾವರಿ ಪ್ರಾಜೆಕ್ಟ್ ಬಿಜಾಪುರ್ಗೆ ಹೋದ್ವಿ, ನೀರಾವರಿ ಪ್ರಾಜೆಕ್ಟ್ ಆಯಿತು. ಮಾಗಡಿನಲ್ಲಿ 100ರಲ್ಲಿ ಮೊನ್ನೆ DK ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದು 4,000 crore ರೂಪೀಸ್ 400 crore ರೂಪೀಸ್ ಪ್ರಾಜೆಕ್ಟ್ ಮಾಡಿದ್ರು. ಆಮೇಲೆ ಈಗ ಇವರಿಗೆ ಎವ್ರಿ MLAಗೆ 50 ಕೋಟಿ ಅಲೋಕೇಶನ್ ಕೊಟ್ಟಿದ್ದಾರೆ. ಏನಾಗಲ್ಲ ಅನ್ನೋದೇನು ಒಂದು ಇದಷ್ಟೇ ಹೇಳಬೇಕು. ಇದನ್ನು ವಿರೋಧ ಮಾಡೋದಕ್ಕೋಸ್ಕರ ವಿರೋಧ ಮಾಡ್ತಾರೆ ಹೊರತು ಆತ್ಮಸಾಕ್ಷಿಯಾಗಲ್ಲ ಅದು. will it sustain in the long run, sir? Yeah, definitely we won't stop it. Because I already told you, since beginning 20-point program also, till today we are giving them current free old age. I've been to ಇದರಲ್ಲಿ
ಆಮೇಲೆ ವರ್ಲ್ಡ್ ಇದಿದೆ, ಬೇಸಿಕ್ ಇನ್ಕಮ್ ಅಂತ ಒಂದು ಪದ ಇದೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಬೇರೆ ರಾಷ್ಟ್ರಗಳಲ್ಲಿ ಇದೆಯಲ್ಲ, ಜರ್ಮನಿಲಿದೆ, ಐ ಹ್ಯಾವ್ ವಿಸಿಟೆಡ್. ಮನೆಯಲ್ಲಿರೋರಿಗೆ ಸೇಮ್ ಇನ್ನು ನಮಗಿನ್ನ ಅವ್ರು ಇದ್ರಲ್ಲಿ ಕೊಡ್ತಾರೆ ದುಡ್ಡು. ಇಫ್ ಈಸ್ ಅನೇಬಲ್ ಟು ವರ್ಕ್ ಇದಕ್ಕೆ ಅಸಿಸ್ಟೆನ್ಸ್, ಐ ವಿಲ್ ಗೆಟ್ ಯು ಡೀಟೇಲ್ ಕೊಡ್ತೀನಿ. ನಾಟ್ ಓನ್ಲಿ ಇನ್ ಇಂಡಿಯಾ, ಅವ್ರು ಯಾಕೆ ಕೊಡ್ತಾರೆ? ಇಲ್ಲ, ಅದು ಸತ್ಯಕ್ಕೆ ದೂರವಾದದ್ದು. ಯಾರು ನಿಮ್ಗೆ ಯಾರು ಮೊದಲೇನು ಕೊಟ್ಟಿದೆ, ಆಮೇಲೂ ಕೊಡ್ತಾಯಿದ್ದೀವಿ, ಮುಂದೆನೂ ಕೊಡ್ತೇವೆ. ಈಗ ಫೈನಾನ್ಷಿಯಲ್ ರಿಸೋರ್ಸಸ್ ಮಾಡಿಕೊಂಡೇ ಕೊಡ್ಬೇಕು, ಅದರಲ್ಲೇನು ತಪ್ಪೇನಿದೆ? ಕೊಟ್ಟಿದ್ದೀವಿ. ಆಮೇಲೆ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಈಗ ಬಿ ಜೆ ಪಿಯವರು ನಮ್ಗೆ ಬರಬೇಕಾದ್ದು ಅಷ್ಟೊಂದು ಕರ್ನಾಟಕಕ್ಕೆ ಬರಬೇಕಲ್ಲ, ಬಾಯ್ ಬಿಡ್ತಾವ್ರೆ ಎಂ ಪಿಗಳು. ನಮ್ಮಲ್ಲಾದರೂ ನಾವು ವಿ ಆರ್ ಇನ್ ಡೆಮಾಕ್ರೆಟಿಕ್ ಸಿಸ್ಟಮ್, ವಾಯ್ಸನ ಇದೆ ನಮಗೆ. ಮೋದಿ ಮುಂದೆ ನಿಂತ್ಕೊಂಡು ಅಣ್ಣ ಮಾತಾಡ್ತಾರಾ? ಹಾಂ, ಮೋದಿ ಪ್ರೆಸ್ ಮೀಟ್ ಮಾಡ್ತಾರಾ? ಮೋದಿಗೆ ನಿಮ್ಮಂಥವ್ರು ಕೇಳ್ತೀರಾ? ಅಲ್ಲಲ್ಲ, ನೀವು ಸಿದ್ದರಾಮಯ್ಯ ಮುಂದೆ ನಿಂತ್ಕೊಂಡು ಮಾತಾಡ್ತೀರಾ? ಯಾಕಂದರೆ ನೀವು ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ನಾನು ಒಬ್ಬನೇ ಅಲ್ಲ, in Congress party, every worker has got the right to speak to their leaders. We have allotted time, 3:30 ಇಂದ ಅಷ್ಟರಲ್ಲಿ ಎಲ್ಲರೂ ಭೇಟಿ ಮಾಡಬೇಕು ಅಂತ ಇದೆ. ದೇರ್ ಆರ್ ಸೋ ಮೆನಿ ಸಿಸ್ಟಮ್ಸ್, ಯು ಕ್ಯಾನ್ ಸಿ. ನಿಮ್ಮ ರಿಪೋರ್ಟರ್ಸ್ ಕಳಿಸಿ ಚೆಕ್ ಮಾಡಿ, ಇವೆಲ್ಲ ಇದೆ. ಮಂಗಳವಾರ ಇದ್ರ ಫೈಲ್ ಕ್ಲಿಯರೆನ್ಸ್ CMದು, ಬೇರೆ ದಿವಸ ಈವ್ನಿಂಗ್ 5 to 7 ಮೀಟಿಂಗ್ MLAs ಆ್ಯಂಡ್ ಇದು, ಆಮೇಲೆ ರಿವ್ಯೂ ಮೀಟಿಂಗ್ಸು. ಈ ರೀತಿ ಜನಗಳನ್ನ ಭೇಟಿ ಮಾಡೋದ್ರಲ್ಲಿ ಕಾರ್ಯಕರ್ತರಿಗೂ ಅಷ್ಟೇ. ಆಮೇಲೆ ನಮ್ಮಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ಸ್, ಪಾರ್ಟಿ ಪ್ರೋಗ್ರಾಮ್ಸ್. CM ಈಸ್ ಅವೈಲೇಬಲ್ ಇನ್ ದಿ ಪಾರ್ಟಿ ಆಫೀಸ್. ಅದರಲ್ಲೂ ನಾನು ದೇವರಾಜ ಅರಸವ್ರ ಕಾಲದಿಂದನೂ ಇರುವಂಥವನು, ವಿದ್ಯಾರ್ಥಿ ನಾಯಕ. ಅವಾಗ ಇಷ್ಟು ಇದರಲ್ಲಿ ವಿಧಾನಸಭೆಯಲ್ಲಿ ಆಬ್ಸೆಂಟ್ ಇಲ್ಲದೇ, ಆಬ್ಸೆಂಟ್ ಮೀನ್ಸ್ ಯಾವುದೇ ಕಾರಣಕ್ಕಾಗಿ ಅಟೆಂಡ್ ಮಾಡದೆ ಬೇರೆ ಕೆಲಸಕ್ಕೆ ಹೋಗುವಂಥವ್ರನ್ನ ಭಾಳ ಜನ ನೋಡೋದು. ಸಿದ್ದರಾಮಯ್ಯ 2 ವಿಷಯದಲ್ಲಿ, ಒಂದು ಎಲೆಕ್ಷನ್ ಕ್ಯಾಂಪೇನಲ್ಲಿ ನೋ ಇದು ಎಕ್ಸ್ಕ್ಯೂಸ್, ರಾತ್ರಿ ನಿಮ್ಮ 10 ಗಂಟೆ ಟೈಮ್ ಇದೆಯಲ್ಲ ಅಲ್ಲಿವರೆಗೂ ಎವ್ರಿ ಡೇ ಯು ವಿಲ್ ಕ್ಯಾಂಪೇನ್ ಆ್ಯಂಡ್ ಇವನ್ ಅಟೆಂಡಿಂಗ್ ದಿ ಅಸೆಂಬ್ಲಿ ಆಲ್ಸೋ. ಇಟ್ ಈಸ್ ಔಟ್ ಆಫ್ ದಿಸ್. ಅದು ಜನಗಳ ಕೈಗೆ ಸಿಗೋದ್ರಲ್ಲಿ ಈಸ್ ಎ ಲೀಡರ್. ಸರ್, ಇವಾಗ ನೀವು ಏನದು ಸ್ಕೀಮ್ ಗೃಹಲಕ್ಷ್ಮಿ ಕೊಟ್ಟಿದ್ದು 2,000, ಬೆಲೆಗಳು ಜಾಸ್ತಿ ಆಗಿದೆ ಅಂತ. ಈಗ ಇನ್ನೊಂದು ಕಡೆ ಬೆಲೆಗಳು ಜಾಸ್ತಿ ಇದೆ, 2,000 ಜಾಸ್ತಿ ಮಾಡ್ತಿದಾರಣ್ಣ. 2,000 ಆಗಲ್ಲ ಅಂತಲೂ ಒಂದು. ಈಗ ಎಲ್ಲನೂ ನಾವೇ ಮಾಡೋಕ್ಕಾಗಲ್ಲ. ಬರೀ ನಿಮ್ಗೆ 2,000 ಅಲ್ಲ, ನಾನು ಆಗಲೇ ಲೆಕ್ಕ ಹೇಳಿದೆ. ಒಂದು ತಿಂಗಳಿಗೆ ಕನಿಷ್ಠ 6,000 to 7,000 ಸಿಗುತ್ತೆ ಅವ್ರ ಕೈಗೆ, ಬರೀ ನಮ್ಮ ಸ್ಕೀಮಿಂದ. ಬೆಲೆನೂ ಜಾಸ್ತಿ ಆಗ್ತಾ ಇದೆಯಲ್ಲ, ಅದು ಪ್ರಪೋರ್ಷನೇಟ್ ಹೇಳೋದಲ್ಲ, ರೈಜ ಮಾಡಬೇಡಿ ಅಂತಾರಲ್ಲ, ಅದು ನೀವೇ ಹೇಳ್ತೀರ. ನಾವೇ ಮಾಡೋದಲ್ಲ, ನಾವು ಮಾಡೋವು ಯಾವುದು? ಈ ಹಾಲಿಂದು ಈ ರೀತಿ ನಮ್ಮ ಕಂಟ್ರೋಲಲ್ಲಿರೋದು. ಬೇರೆವೆಲ್ಲ ಆಟೋಮೆಟಿಕ್ಕಾಗಿ ಕೇಂದ್ರದ ಇದು ನಾವು ಅವ್ರ ಮೇಲೆ ಎತ್ತಾಕೋದು, ನಾವು ನಮ್ಮ ಮೇಲೆ ಎತ್ತಾಕೋದು ಬಿಟ್ಟರೂ ಕೂಡ ನ್ಯಾಚುರಲಿ ಇಟ್ ಇನ್ಕ್ರೀಸಸ್. ಗೃಹಲಕ್ಷ್ಮಿ ಕೂಡ 2,000ದಲ್ಲಿ ಹಾಲಿಗೆ ಅಷ್ಟು ಹೋಗ್ಬಿಡುತ್ತಲ್ಲ ಅಂತ ಕೇಳ್ತಾರೆ. ಏನೂ ಇಲ್ದವ್ರಿಗೆ ಏನಾರ ಕೊಟ್ಟರೆ ಅದ್ರಲ್ಲಿ ಸಂತೋಷ ಪಡೋಣ ಅಂತ ಹೇಳ್ತೀವಿ. ಈಗ ಏನಾಗಿದೆ, ದೀಪದ ಕೆಳಗೆ ಕತ್ತಲೆ ಇದ್ದಾಗ ಒಬ್ಬರನ್ನ ನಾವು ಪ್ರೊಜೆಕ್ಟ್ ಮಾಡುವಂಥ ಸಮಯದಲ್ಲಿ ಒಬ್ಬರು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ದೀಪ ದೇಶಕ್ಕೆ ಪ್ರತಿನಿಧಿ ಕೊಟ್ಟರು ಅದ್ರ ಕೆಳಗಡೆ ಇರೋ ಕತ್ತಲೆ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಸಿದ್ದರಾಮಯ್ಯನವರು ಈಸ್ ನಾಟ್ ಎ ಒನ್ ಕಮ್ಯುನಿಟಿ ಲೀಡರ್. ನಿಮ್ಮ ಕ್ಯಾಬಿನೆಟ್ ನೋಡಿದ್ರೆ ಅಥವಾ ಅವರ ಕಾರ್ಯಕ್ರಮ ನೋಡಿದ್ರೆ, ಆಫ್ಟರ್ ದೇವರಾಜ ಅರಸ್ he is maintaining the ಸಾಮಾಜಿಕ social justice to get everybody into confidence, and his cabinet itself shows that unrepresented communities have been taken up. That is important. ಒಂದು ಸಾರಿ ಅವರು ಇದು ಹಾಕ್ಬೇಡಪ್ಪ ಅಣ್ಣ, ಪೊಲಿಟಿಕಲ್ ಕೇಳ್ತಾರೆ, ಎಲ್ಲ ಡೇಂಜರ್. ಇವರು ಜೆ ಎಚ್ ಪಟೇಲ್ರಿಗೆ ಏನು ರೀ 9 ಜನ ಲಿಂಗಾಯತ್ ಇಲ್ಲಿ ಯಾರಾನ ಇರಿ ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದ್ರು.
9 ಜನ ಲಿಂಗಾಯತರು ಮಾಡಿಬಿಟ್ಟಿದ್ಯಲ್ಲಪ್ಪ ನೀನು ಅಂತ ಅಂದಿದ್ದಕ್ಕೆ ಜೆ ಎಚ್ ಪಟೇಲ್ ಎಷ್ಟು ಏನವರಲ್ಲಿಲ್ಲ. ಈಗ ಇಡೀ ರಾಜ್ಯದಲ್ಲಿ ಅಧಿಕಾರ ಇದ್ದು ಡೆಪ್ಟಿ ಚೀಫ್ ಮಿನಿಸ್ಟ್ರು ಎಷ್ಟು ಸಾರಿ ರಾಜೀನಾಮೆ ಕೊಟ್ಟಿದ್ದಾರೆ? ಬೇರೆ ಯಾವ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಅವ್ರಿಗೆ ನೋವಾದಾಗ ಅವ್ರಿಗೆ ಸರಿಯಾಗಿ ನಡೆಸ್ಕೊಳ್ಳದೇ ಇದ್ದಾಗ ಕೊಟ್ಟು ತಿರ್ಗಿ ಚಾಲೆಂಜ್ ಮಾಡೋ ಅಧಿಕಾರಕ್ಕೆ ಬಂದವ್ರು ತೋರಿಸಿ ಕಮಲ್. ಅದು ಸಿದ್ದರಾಮಯ್ಯನ ಗಟ್ಟಿತನ, ಸಿದ್ದರಾಮಯ್ಯನ ವ್ಯಕ್ತಿತ್ವ. ಸಿದ್ದರಾಮಯ್ಯನ ಹೊಗಳ್ತೀನಿ ಅಂತಲ್ಲ, ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್ ಆಫ್ ಎ ಪರ್ಸನಲ್ ಪೀಪಲ್ ಇದ್ದೇ ಇರುತ್ತೆ. ಹೌದಾ ಇಲ್ವಾ? ಅವರ ಜನಾಕರ್ಷಣೆ, ಈಸ್ ಎ ಮಾಸ್ ಲೀಡರ್. ಅವರ ಅದು ಪಾರ್ಟಿಗೆ ಬಿಟ್ಟಿದ್ದು, ಪಾರ್ಟಿ ಡಿಸಿಷನ್ನು. ಸರ್ ಗ್ಯಾರಂಟಿಗೆ ಇಷ್ಟು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ, ಬಿಟ್ಸ್ ಆ್ಯಂಡ್ ಪೀಸಸ್ ಅಪ್ರಿಷಿಯೇಷನ್ ಎಲ್ಲ ಬಂದಿದೆ. ಒಂದು ಓವರ್ ಆಲ್ ಹೋಲಿಸ್ಟಿಕ್ ಇಂಡಿಪೆಂಡೆಂಟ್ ಸ್ಟಡಿ ಬೇಕು ಅಂತ ಅನ್ಸುತ್ತೆ. ಅದೆಲ್ಲ ಮಿಸ್ ಆಯಿತು. 4-6 ಸ್ಟಡಿಗಳಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನಿಟ್ಟೆ, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ವೆಗಳಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ಆಮೇಲೆ ಇಂಡಿಯನ್ ಅನೇಕ ಸಂಸ್ಥೆಗಳು ಕೂಡ ಆಗಿದೆ. ಕರ್ನಾಟಕದಲ್ಲೂ ಕೂಡ ಬೇರೆ ನಾವು ಕೂಡ ಮಾಡಿಸಿದ್ದೇವೆ. ಬೇರೆ ಬೇರೆ ಸರ್ವೆಗಳೆಲ್ಲ ಬಂದಿದೆ, ಸರ್ವೆನೂ ಮಾಡಿಸಿದ್ದೇವೆ. ಈಗಲೂ ಹೇಳ್ಕೊಂಡು ಹೋಗ್ತಾ ಮಿಸ್ ಆಯ್ತು ಅಷ್ಟೇ. ಸರ್ವೇನೂ ಮಾಡಿದೆ. ಸರ್ ಶಕ್ತಿನಲ್ಲಿ ಈಗಲೂ ಒಂದು 3,000 ಕೋಟಿ ಬಾಕಿ ಇದೆ ಕಾರ್ಪೊರೇಷನ್ಸ್ಗೆ. ಅದು ನಡೀತಾ ಹೇಳೋದೆಲ್ಲ ಬಸ್ಸೇನು. ಆಮೇಲೆ BJP ಸರ್ಕಾರದಲ್ಲಿ ಬಸ್ಗಳೇ ಕೊಂಡ್ಕೊಂಡಿರಲಿಲ್ಲ. ನಾನು ಟ್ರಾನ್ಸ್ಪೋರ್ಟ್ ಮಂತ್ರಿ, ಎಂಪ್ಲಾಯ್ಮೆಂಟ್ ಆಗಿರಲಿಲ್ಲ. ಈಗ 5,000 ಬಸ್ಸನ್ನು ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ದುಡ್ಡು ಕೊಟ್ಟಿಲ್ವಾ? ಎಂಪ್ಲಾಯ್ಮೆಂಟ್ಗೆ ಇವ್ರನ್ನ ರಿಕ್ರೂಟ್ ಮಾಡ್ತಾಯಿದ್ದೀವಿ, ಅದಕ್ಕೆಲ್ಲ ಹಣ ಕೊಡ್ತಾ ಇದ್ದೀವಲ್ಲ. ಅಲ್ಲ ಕೊಡ್ತಾ, ಅದು ಇದು ಇವತ್ತಿಗೆ ಅಲ್ಲ. ನೀವು ಹಿಂದಿನ ರೆಕಾರ್ಡು ತೆಗೆದು ನೋಡಿ. KSRTCದು ಹಿಂದಿನ ರೆಕಾರ್ಡಲ್ಲೂ ಬರ್ತಾ ಇರುತ್ತೆ. ಇಟ್ ಈಸ್ ಎ ಆನ್ ಗೋಯಿಂಗ್ ಪ್ರೋಸೆಸ್. ಆಸ್ ಆ್ಯಂಡ್ ವೆನ್ ದೇ ನೀಡ್ ಫೈನಾನ್ಷಿಯಲ್ ರಿಸೋರ್ಸ್ ಬರುತ್ತೋ, ನೀಡಿ ಯಾವುದಾದ್ರು ಇರುತ್ತೋ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಅಲಾಟ್ಮೆಂಟ್ ಇರುತ್ತೆ. ಅಲಾಟ್ಮೆಂಟೆಲ್ಲ ಒಂದೇ ಸಾರಿ ಕೊಡೋದಲ್ಲ, ಅದನ್ನಂತೂ ಕೊಟ್ಟೇ ಕೊಡ್ತಾರೆ. ಬಟ್ ಈಗ ಬಸ್ ಇದನ್ನು ಏನೇನಕ್ಕೆ ಉಪಯೋಗಿಸ್ಬೇಕು ಅನ್ನೋದಿರುತ್ತಲ್ಲ. ಬಸ್ ಕೊಂಡ್ಕೊಳ್ಳೋಕೆ ಕೊಡ್ದಿದ್ರೆ ನಾವು ಫ್ರೀ ಬಸ್ ಮಾಡಿಬಿಟ್ಟು ಇಲ್ಲ ಜನ ಹೊಡೆದಾಡೋಂಗಾಗಿರೋದಲ್ಲ. 5,000 ಬಸ್ ತೊಗೊಳ್ಳೋದು, ಅದಕ್ಕೆ ತಕ್ಕಂತೆ ಸಿಬ್ಬಂದಿ ತೊಗೊಳ್ಳೋದು, ಅದಕ್ಕೆ ದುಡ್ಡು KSRTCಗೆ ತಾನೇ ಹೋಗುತ್ತೆ. ಅಲೋಕೇಶನ್ ಇಸ್ ದೇರ್. ಇದನ್ನು ನಿಲ್ಲಿಸಲ್ಲ. 10 ವರ್ಷನೋ 20 ವರ್ಷನೋ 30 ವರ್ಷ ನಾವಂತೂ ಅದನ್ನು ತೀರ್ಮಾನ ಮಾಡಿಲ್ಲ. ಮುಂದೆ ಬಂದವ್ರು ನೋಡೋಣ ಏನು ಮಾಡ್ತೀವಿ. ರಿವೈಸ್ ಮಾಡ್ತಾ ಹೋಗ್ಬೇಕು. 2 ಲಕ್ಷ 2,000 ಇದ್ದು ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ರೈಸ್ ಆಗಲಿ ಬಿಡಿ, ನೋಡೋಣ. ಲೆಟ್ ಅಸ್ ಸಿ. ಆಮೇಲೆ SCP TSP ಫಂಡ್ಸು ಗ್ಯಾರಂಟಿಗೆ ಡೈವರ್ಟ್ ಆಗ್ತಾ ಇದೆ ಅಂತ ಅಲಿಗೇಷನ್ BJP ಅವರು ಮಾಡಿದ್ರು. ಅದಾದ್ಮೇಲೆ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟರು, ಇಂಡಿವಿಜುವಲ್ ಸ್ಕೀಮ್ಸ್ಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ಅವರೇ ಮಾಡ್ತಾ ಇದ್ದಾರೆ ಅಂತ. ಈಗ ಶಕ್ತಿ ಯೋಜನೆಗೆ ಕೊಡ್ತಾ ಇದ್ದೀವಿ ಅಂತ. ಅದು ಹಿಂಗೆ ಹೌ ಡು ಯು ಎವ್ಯಾಲ್ಯೂಯೇಟ್ ಹೌ ಮೆನಿ ಪೀಪಲ್ ಹೂ ಯೂಸ್ಡ್ ಇಟ್? ಈಗ SCP TSP ಏನು ಇಡೀ ಭಾರತದಲ್ಲಿ ಶೋಷಿತ ವರ್ಗಕ್ಕೆ ಅವರ ಇದು ಜನಸಂಖ್ಯೆಗೆ ಆಧಾರವಾಗಿ ಅವರು, ಯಾಕೆ ಅಂದರೆ ಅವರು ವಂಚಿತರಾಗಿರೋ ಸಮಾಜ, ಅವ್ರಿಗೆ ಸಹಾಯ ಮಾಡಬೇಕು. ಅಪ್ಲಿಫ್ಟ್ ಇದು ಕಾನ್ಸ್ಟಿಟ್ಯೂಷನಲ್ 1415ನಲ್ಲಿರುವಂಥ ಒಂದು ಅವಕಾಶ, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಅದನ್ನು ಇಡೀ ಭಾರತದಲ್ಲಿ 2ನೇ ರಾಜ್ಯ ನಾವು. ಆಮೇಲೆ ಅದು ಎಂಥ ಇದು, ಆ ದುಡ್ಡು ಅವ್ರಿಗೆ ಖರ್ಚು ಮಾಡಬೇಕು, ಅದೇ ವರ್ಷದಲ್ಲಿ ಖರ್ಚಾಗಬೇಕು ಅಂತಲೂ ಪನಿಷಬಲ್ ಇದು ಇದೆ ಅದರಲ್ಲಿ. ಇದನ್ನು ಮಾಡಿರೋದಕ್ಕೆ ನಮಗೆ ಹೆಮ್ಮೆ. ಇದನ್ನು ಮಾತಾಡೋಲ್ಲ ಮೊದಲು, ಅದು ಫಸ್ಟ್ ಹೇಳ್ತೀನಿ, ಇದನ್ನು ಕಾಮೆಂಟ್ ಮಾಡಲ್ಲ. ಇದು ದುಡ್ಡು ಡೈವರ್ಟ್ ಆಗುತ್ತೆ ಅಂತೀರ, ಡೈವರ್ಟ್ ಆಗಿರೋದಲ್ಲ. ಈಗ ಇದೇ ದುಡ್ಡು ಇಲ್ಲಿ ಶಕ್ತಿ ಯೋಜನೆಯಲ್ಲಿ ಅಂತಲೇ ಇಟ್ಕೊಳ್ಳಿ, ಅಥವಾ ಗೃಹಲಕ್ಷ್ಮಿಲಿ ದಲಿತ ಹೆಣ್ಮಕ್ಳಿಲ್ವಾ? ಗೃಹಲಕ್ಷ್ಮಿಯಲ್ಲಿ ಅಕೌಂಟ್ ಸಿಗುತ್ತೆ ಸರ್, ಎಷ್ಟು ಯಾರು ಏನಂತ. ಈ ಶಕ್ತಿ ಯೋಜನೆಯಲ್ಲಿ ನಿಮ್ಗೆ ಹೆಂಗೆ ಅಕೌಂಟ್ ಸಿಗುತ್ತೆ ಅಂತ ಸರಿ ಪರ್ಸೆಂಟೇಜ್ ಮಾಡ್ತೀವಿ ಅಷ್ಟೇ. ಇಷ್ಟು ಪರ್ಸೆಂಟೇಜು ಅಂತ ಮಾಡ್ತೀವಿ ನೇರವಾಗಿ. ಈಗ
ಒಂದು ಸ್ಕೀಮ್ ತಂದಾಗ 10% ಯಾವುದಾದ್ರು ಒಂದು ಲೀಕೇಜ್ ಇರ್ಬೋದು ಅಥವಾ ವ್ಯತ್ಯಾಸ ಇರ್ಬೋದು. ಆ ಸ್ಕೀಮ್ ಒಳ್ಳೆಯದ, ಆ ಸ್ಕೀಮ್ನಲ್ಲಿ ಅದು ಆಗ್ತಾ ಇದೆಯಾ ಅನ್ನೋದು ಮುಖ್ಯ ಹೊರತು ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಹುಡುಕೋದು ಅಂತಲ್ಲ. SCP TSPನಲ್ಲಿ ಹಣ ಈ ಸ್ಕೀಮ್ನಲ್ಲಿ ಈಗ ಉದಾಹರಣೆ ದಲಿತ ಹುಡುಗ ಗ್ರ್ಯಾಜುಯೇಟ್ ಇಲ್ವಾ, ಅವನು ಕೊಟ್ಟು ಅದು ದುಡ್ಡು ಅದು ಅವನಿಗೆ ಹೋಗಲ್ವಾ. ನಾವು ಕೊಡಬೇಕು ಅಂತ ಹೇಳಿರೋದೇನು, ಜನಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ಹಣ ಕೊಡಬೇಕು ಅಂತ ಇದು ಫಂಡ್ ಕೊಡಬೇಕು ಅಂತ ಇದು ಬಡ್ಜೆಟಲ್ಲಿ ಅಲೋಕೇಟೆಡ್ ಹಣದಲ್ಲೇ ಅದಕ್ಕೆ ಕೊಡ್ತೀವಿ. 5 ಸ್ಕೀಮ್ನಲ್ಲಿ ನಮ್ಗೆ ದಲಿತರಿಲ್ವಾ, ಯಾವುದ್ರಲ್ಲಿಲ್ಲ. 24% ಆಫ್ ದಿ ಪೀಪಲ್ ಆರ್ ಕಮ್ಸ್ ಅಂಡರ್ SCP TSP. ಆ 24%ಅಲ್ಲಿ ಕರ್ನಾಟಕದ 6.5 ಕೋಟಿ ಒಳಗೆ ಯೂಶ್ವಲಿ ಅಕಾರ್ಡಿಂಗ್ ಟು ಸೆನ್ಸಸ್ ಪ್ರಕಾರನೂ ಫೈನಾನ್ಷಿಯಲಿ ವೀಕರ್ ಸೆಕ್ಷನ್ ಅಂದ್ರೆ ಅವ್ರು ಇದ್ದೇ ಇದ್ದಾರೆ ಸರ್. ಅಲ್ಲಿ ಅಮೌಂಟ್ ಕರೆಕ್ಟಾಗಿ ಅವ್ರಿಗೆ ಹೋಗುತ್ತೆ, ನೀವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್. ಆದ್ರೂ ಇಷ್ಟು ಹೋಗಲಿ, ಎಲ್ಲರಿಗೂ ಅಂದರೆ ಅದರಲ್ಲಿ ಈಗ ಅವರೇ ಹೇಳಿದಾಗೆ ಶಕ್ತಿ ಇದರಲ್ಲೊಂದು ಶಕ್ತಿ ಒಂದರಲ್ಲಿ ಗೊತ್ತಾಗಲ್ಲ ಯಾರು ಅನ್ನೋದು, ಕಮ್ಯುನಿಟಿ ಏನು ಬರಲ್ಲ ಅಂತ ಒಂದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಸಿಗುತ್ತೆ ಸರ್. ಈಗ ಅವ್ರು ಅದು ಪರ್ಟಿಕ್ಯುಲರ್ ಉದ್ದೇಶಕ್ಕೆ ರೆಕಾರ್ಡ್ ಆಗಿರೋದು ಎಲ್ಲರಿಗೂ ಯೂಸ್ ಆಗುತ್ತಲ್ಲ, ಎಲ್ಲರಿಗೂ ಆಗುತ್ತೆ. ಈಗ ಅವ್ರು ಆ ಟೈಮಲ್ಲಿ ಏನಾಗುತ್ತೆ, ಅದರಲ್ಲಿ ಈಗ 100 ಜನಕ್ಕೆ ಹೋಗಿರೋದ್ರಲ್ಲಿ ಒಂದು 2-3 ಜನ ಈ ಶೋಷಿತ ವರ್ಗದವ್ರು ಇದ್ರೆ ಅಲ್ಲಿ 10 ಜನಕ್ಕೆ ಸಿಗ್ಬೇಕಾಗಿರೋರು ಬರೀ 2 ಜನಕ್ಕೆ ಇಬ್ಬರಿಗೆ ಅಲ್ಲಲ್ಲ. ಯಾರು ಈಗ ನಾವು ಅದೇ ನಾವು ಇನ್ಕ್ಲೂಷನ್ ಆಫ್ ಮೆಂಬರ್ಸ್ ಮಾಡ್ತಾ ಇದ್ದೀವಲ್ಲ, ವಂಚಿತರೇ ಇಲ್ವಲ್ಲ, ಯಾರು ಬೆನಿಫಿಷಿಯರ್ ಕ್ಲಾಸ್ ಎಲ್ರಿಗೂ ಕೊಡ್ತಾ ಇದ್ದೀವಲ್ಲ, ಅದ್ರದ್ದು ಕಮ್ಸ್ ಅಂಡರ್ ದಟ್. ಎಲ್ಲಿ ಉಳ್ಕೊಳ್ತಾರೆ ಆಚೆ? ನಾನು ದಲಿತ ನಮ್ಗೆ ದುಡ್ಡು ಬಂದಿಲ್ಲ ಅಂತ ಹೇಳೋರು ಯಾರಿದ್ದಾರೆ? ಕಮಾನ್, ಅರೆ ಅವ್ರಿಗೆ ಕೊಡ್ತೀವಿ ರೀ. ಕಮ್ಮಿ ಆಗುತ್ತೆ, ಈಗ ಕಮ್ಮಿ ಆಗುತ್ತೆ ಅಂದರೆ ಅವ್ರಿಗೆ ಸಿಗದೇ ಇದ್ರೆ ಕಡಿಮೆ ರೇಟ್ ಅಂತೂ ಒಂದೇ ಅಲ್ವಾ ಯಜಮಾನ್ರೆ? ಕಮ್ಮಿ ಆಗ್ತಾರೆ. ಎಲ್ಲಿ ಕಮ್ಮಿ ಆಗ್ತಾರೆ? ಉಳಿದಿಲ್ವಲ್ಲ, 98% ಕವರ್ ಆಗಿರುವಾಗ ಎಲ್ಲಿ ಉಳಿದವ್ರೆ? ಎನಿಬಡಿ ಕಂಪ್ಲೇಂಟ್ಸ್, ನಾನು ದಲಿತ, ನನಗೆ ದುಡ್ಡು ಬಂದಿಲ್ಲ, ನನ್ನ SCP ದುಡ್ಡು ನನಗೆ ಸಿಕ್ಕಿಲ್ಲ ಅನ್ನೋದು, ಕಮಾನ್ ಲೆಟ್ ಮೀ ನೋ. ನಥಿಂಗ್ ಲೈಕ್ ದಟ್. ಡೋಂಟ್ ಡಿಸ್ಕ್ರಿಮಿನೇಟ್ ದಿ ಇದು ಏನಿಲ್ಲ, ಆ ರೀತಿ ಇಲ್ಲ. ನೀವು ಕೇಳಿದ ಪ್ರಶ್ನೆ ಸರಿ, ಮೇಡಮ್ ಹೇಳಿದ್ದು ಸರಿ, ಆದರೆ ಪೂರ್ಣವಾಗಿ ಅವ್ರಿಗೆ ಖರ್ಚಾಗಬೇಕು ಅನ್ನೋದು ನಮ್ಮ ಉದ್ದೇಶ ಇದ್ದರೂ ಕೂಡ ಇದರಲ್ಲಿ ಮಾಡೋವಂಥ ಸಂದರ್ಭದಲ್ಲಿ ಕೆಲವು ಪ್ರೋಗ್ರಾಮ್ಸಲ್ಲಿ ಹಿಂಗೆ ಆಗುತ್ತೆ. ಆದರೆ ಕಂಪ್ಲೇಂಟು ನನಗೇ ಸಿಕ್ಕಿಲ್ಲ ಅಂತ ದಲಿತರು ಯಾರಿದ್ದಾರೆ ಇಲ್ಲಿಗ ಅಂತಾನೆ, ಅವಾಗ ತಾನೆ ನಮ್ಮ ಇಚ್ಛೆ, ನಮ್ಮ ಇದು ಆಸೆ ಏನಿದೆ ಅವ್ರಿಗೆ ತಲುಪಬೇಕು ಅಂತ. ಅದಕ್ಕೆ ತಾನೇ ಇಡೀ ಭಾರತದ ನಾವೇ ಮಾಡಿರೋರು ಆ್ಯಕ್ಟು. ಇನ್ಯಾರು ಮಾಡಿದ್ದಾರೆ? ಕೇಳಿ ತಪ್ಪಿಲ್ಲ, ನಾನು ಹೇಳ್ದಲ್ಲ ಈಗ. ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಇನ್ನು ಇದೊಂದೇ ಅಲ್ಲ. ಈಗ ಕಾಂಟ್ರಾಕ್ಟ್ಗೆ ಇಡೀ ಭಾರತದಲ್ಲಿ ಶೆಡ್ಯೂಲ್ ಕಾಸ್ಟ್ ಅದು ಪಾಪ ದಲಿತ ವರ್ಗಕ್ಕೆ 1 ಕೋಟಿ ಕಾಂಟ್ರಾಕ್ಟ್ನ ಮೀಸಲಿಡಬೇಕು ಅಂತ ಮಾಡಿದ್ದೀವಿ. ಅದು ಯಾಕೆ ಮಾಡಿದ್ದೀವಿ? ಆಮೇಲೆ ಈಗ KEDBನಲ್ಲಿ ಲ್ಯಾಂಡ್ ಕೊಡೋದು ಯಾಕೆಂದರೆ ಎಲ್ಲ ಗುಜರಾತ್ನವರು, ರಾಜಸ್ಥಾನದವ್ರು ಬಂದು ಹೊಡ್ಕೊಂಡು ಹೋಗೋರಿಲ್ಲ ಸೈಟ್ಗಳು. ನಾವು ಯೋಚನೆ ಆಗಿಂದಾಗೆ ಅದಕ್ಕೆ ನಮ್ಮ ಯಾರು ನೆನೆಸ್ಕೊಳ್ತೀವಿ ಅಂದರೆ, ಇಂಥ ಸ್ಕೀಮ್ಗಳು ಹುಡುಗಿಗೆ ಇವ್ರನ್ನ ಬಸವಲಿಂಗಪ್ಪನಾಗ ನೆನೆಸ್ಕೊಳ್ತೀವಿ, ಅಂಬೇಡ್ಕರ್ನಾಗ ನೆನೆಸ್ಕೊಳ್ತೀವಿ. ಬಸವಲಿಂಗಪ್ಪ ಅವರು ತಲೆ ಮೇಲೆ ಮಲ ಬರೋದನ್ನು ತಪ್ಪಿಸಿದ್ರಲ್ಲ, ಎಂಥ ಪಾಪದ ಕೆಲಸ ಅದು. ಬೇರೆಯವ್ರು ಮಾಡ್ತಿದ್ರಾ? ಋಣಮುಕ್ತ ಕಾಯ್ದೆ ತಂದ್ವಲ್ಲ, ಎಂತೆಂಥವು ಇದೆ ರೀ ನಮ್ಮವು ಋಣಮುಕ್ತ ಕಾಯ್ದೆ. ಅಪ್ಪನೂ ದುಡಿಯೋನು ಅವ್ರ ಮನೇಲಿ, ಮಗನೂ ದುಡಿಯೋನು. ಬರೀ ಅಪ್ಪ ಅಲ್ಲ, ಕೊಡೋದು ಒಂದು 5,000 ಕೊಟ್ಬಿಟ್ಟು ಅವ್ನ ಜೀವನ ಎಲ್ಲ ಅವ್ನ ಮನೆಗೆ ಹೋಗಿಲ್ಲ. ಅವನ ಮನೇಲೆ ಕಾಲಿಗೆ ಚೈನ್ ಹಾಕಿರೋವೆಲ್ಲ ಇದ್ದು ಗೊತ್ತಾ? ಇನ್ನು ನೀವು ನೋಡಿಲ್ಲ ಅವೆಲ್ಲ. ಅಲ್ಲ, ಏನು ಕೇಳ್ತೀನಿ ಅಂದರೆ, ಇವೆಲ್ಲ ಸೋಷಿಯಲ್ ರಿಫಾರ್ಮ್ಸ್. ಇದ್ರ ಪ್ರಯತ್ನದ ಬಗ್ಗೆ ಚಿಂತೆ ಮಾಡಿ. ಇದ್ರ ಲೂಪ್ ಹೋಲ್ಸ್ ಅಂತೂ ಆಗಿಲ್ವೋ? ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮ ಇಂಟೆನ್ಷನ್ ಏನು ಅನ್ನೋದು ಮುಖ್ಯ. ಒಪ್ತಿರೋ ಬಿಡ್ತಿರೋ. ಇದು ಇಲ್ಲಿಗೆ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಕ್ಯಾಬಿನೆಟ್ಗೆ ಮಾಡೋದು, ಮಂತ್ರಿ ಮಾಡೋದು, ಇಟ್ ಈಸ್ ಚೀಫ್ ಮಿನಿಸ್ಟ್ರಿಗೂ ಹೈಕಮಾಂಡ್ಗೂ ಸೇರಿದ ವಿಷಯ. ಫಸ್ಟ್ ಆಫ್ ಆಲ್ ನಾನು 2 ಹೌಸಲ್ಲೂ ಇಲ್ಲ. ಯಾವುದಾದ್ರೂ ಅಲ್ಲೇನಿದೆ, ಯಾವುದಾದ್ರೂ ಒಂದು ಹೌಸಲ್ಲಿ ಇರಲೇಬೇಕು ಟು ಬಿಕಮ್ ಎ ಮಿನಿಸ್ಟರ್. ಫಸ್ಟ್ ಆಫ್ ಆಲ್ ಅದೇ ಇಲ್ವಲ್ಲ.
ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು, ಹೆಂಗಸರು ಕೂತಿದ್ದಾರೆ ಹೇಳಲ್ಲ. ಮದುವೆ ಗಂಡಿ ಮಾಡ್ಕೊಂಡು ಮಾಡ್ಬೋದು. ಅಷ್ಟು ನನಗೇನಾದರೂ ಇದನ್ನೇ ಬಿದ್ದಿಲ್ಲ. ಐ ಆಮ್ ಹ್ಯಾಪಿ ಬಿಕಾಸ್ ನನ್ನ ಬ್ಯಾಕ್ಗ್ರೌಂಡು ಇವತ್ತಿನ ರಾಜಕೀಯ ನೋಡ್ತಾ ಇದ್ದರೆ MLA ಮಕ್ಕಳು MLA ಆಗೋರು ಜಾಸ್ತಿ, ಮಿನಿಸ್ಟ್ರ್ ಮಕ್ಕಳು ಮಿನಿಸ್ಟ್ರ್. ಏನಪ್ಪ ಇದನ್ನು ತೆಗೆದುಬಿಟ್ರೆ ಸ್ಟ್ಯಾಟಿಸ್ಟ್ ಇದು ಬೇಡಪ್ಪ. ಇವತ್ತಿನ ರಾಜಕೀಯದಲ್ಲಿ ಯಾವುದೇ ಪಾರ್ಟಿ ತಗೊಳ್ಳಿ, MLA ಮಕ್ಕಳು MLA, ಮಿನಿಸ್ಟ್ರ್ ಮಕ್ಕಳು ಮಿನಿಸ್ಟ್ರೇ ಹೊರತು ಸಾಮಾನ್ಯ ಜನ ಬರೋ ಕಾಲ ಹೋಗ್ತಾ ಇದೆ. ಈಗ ಮೊದಲು ಪಾರ್ಟಿಲಿ ಹೇಗಿತ್ತು ರಾಜಕೀಯದಲ್ಲಿ ಅಂದರೆ, ಮೊದಲು ಪಾರ್ಟಿ, ಆಮೇಲೆ ಹಣ, ಮೂರನೇ ಜಾತಿ ಇತ್ತು. ಈಗೇನಾಗಿದೆ ಅಂದರೆ ಮೊದಲು ಹಣ, ಆಮೇಲೆ ಜಾತಿ, ಆಮೇಲೆ ಪಾರ್ಟಿ. ಇದು ಪೊಲಿಟಿಕಲ್ ಅನಾಲಿಸಿಸ್ ಈಗ ಹಂಗಾಗಿದೆ. ಆಮೇಲೆ ಮೊದಲು ಎಲ್ಲ ಚಿಂತಕರು, ಸ್ವತಂತ್ರ ಹೋರಾಟಗಾರರು, ಅಟ್ಲೀಸ್ಟ್ ಆ ಛಾಪ್ ಇರೋ ಮನೆಗಳವರು ಬರೋರು. ಈಗ ಬಿಸ್ನೆಸ್ ಕ್ಲಾಸು, ಈ ಅಡಿ ಜಮೀನು ಸಿಕ್ಕಿದ್ರೆ ಎಷ್ಟಕ್ಕೆ ಹೋಗುತ್ತೆ, ಇದರಲ್ಲಿ ಲ್ಯಾಂಡ್ ಎಲ್ಲಿ ಸಿಗ್ತವೆ, ಎಲ್ಲ ನನ್ನ ಇದು ಉಳಿಬೇಕು. ಇವ್ರು ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿದೆ. ಪಾಲಿಟಿಕ್ಸ್ ಕುಲುಷಿತ ಆಗ್ತಾಯಿದೆ. ವ್ಯಕ್ತಿಗಳದೇ ಅಲ್ಲ, ವ್ಯಕ್ತಿಗಳದೇ ಎಲ್ಲ ಪಾರ್ಟಿಲು, ಎಲ್ಲ ಪಾರ್ಟಿ ಹಸ್ ಬಿಕಮ್ ಲೈಕ್, ಪಾರ್ಟೀಸ್ ಆರ್ ಬಿಕಮ್ ಲೈಕ್ ದಟ್. ಅಲ್ಲ, ಬೇರೆ ಸೋಷಿಯಲ್ ವರ್ಕ್ ಅನ್ನೋ ಪದಕ್ಕೆ ಆ ಟೈಪ್ ಬರೋ ಜನಗಳು ಕಡಿಮೆ ಆಗಿ ಪರ್ಸೆಂಟೇಜು ಅದು ಇವತ್ತಿಗೂ ಇದೆ. ಈಗ ನೀವೆಲ್ಲ ಮಾಧ್ಯಮದಲ್ಲಿ ಕಾಮೆಂಟ್ ಮಾಡೋ ಜನ ಎಲ್ಲೂ ಸಲ್ದವ್ನು ಇಲ್ಲಿಗೆ ಬರ್ತಾನೆ, ಕೆಟ್ಟವ್ನು ಬರ್ತಾನೆ ಅನ್ನೋಂಗೆ ಇರುತ್ತೆ. ಆದರೆ ಇಲ್ಲಿ ಬಂದವರು ಎಷ್ಟು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡೋದಂಥ ಮಹಾನ್ ನಾಯಕರುಗಳು ಇಲ್ವಾ? ಇಲ್ಲೇ ಇರ್ತಾರೆ. ಜನರಲ್ ವರ್ಡಲ್ಲಿ ಹಂಗೆ ಕಾಮೆಂಟ್ ಆಗ್ತದೆ, ಬಟ್ ಇಟ್ ಈಸ್ ನಾಟ್ ಕರೆಕ್ಟ್. ಅವರು ಏನು ಜಾಸ್ತಿ ಇದ್ದಾರೆ ಅಂತಲ್ಲ, ಅವರು ಒಳಗೆ ಬಂದ್ಬಿಟ್ಟಿರೋದ್ರಿಂದ ಕುಲುಷಿತ ಆಗ್ತಾಯಿದೆ ಅನ್ನೋದು ನಮ್ಮ ಅಭಿಪ್ರಾಯ. ನಾನು ಸ್ಕೂಲ್ದೇ ಒಂದು ಹೇಳ್ತೀನಿ ಉದಾಹರಣೆ, ತಪ್ಪು ತಿಳ್ಕೊಬೇಡಿ. ಎಜುಕೇಷನ್ ಆಗಿತ್ತು ಮೊದಲು, ವಿದ್ಯಾ ದಾನ ಅಂತ ಇತ್ತು, ಈಗ ವಿದ್ಯಾ ಮಾರಾಟ. ಹಳ್ಳಿಗಳ ಕಡೆ ನೀರು, ಹಳ್ಳಿಯಿಂದ ಜನ ಬಂದರೆ ಮನೆ ಊರು ಮುಂದೆ ನಮ್ಮ ಜನನೇ ನೀರಿಟ್ಟು ಬಂದವ್ರಿಗೆ ನೀರು ಕೊಡೋರು. ಈಗ ಬಾಟ್ಲಿಗೆ ಬಂತು. ಧರ್ಮಛತ್ರಗಳು ಅಂತ ಹಳ್ಳಿಲೂ ಏನೋ ಫ್ರೀಯಾಗಿ ಮದುವೆ ಮಾಡ್ಕೊಳ್ಳೋಕ್ಕೆ ಹಣವಂತರು ಕಟ್ಟಿಸಿ ಬಿಟ್ಟಿದ್ರು. ಈಗ ಚೌಲ್ಟ್ರಿಗೆ ಎಷ್ಟು ಲಕ್ಷ. ಹಿಂಗೆ ಪರಿವರ್ತನೆ. ನಾವು ಆಧುನಿಕತೆಗೆ ಹೋಗ್ತಾ ಆಮೇಲೆ ಇವತ್ತಿನ ನಮ್ಮ ಹಣಕಾಸಿನ ಪರಿಸ್ಥಿತಿನೂ, ಒಂದು ಮನೆಗೆ 4 ಕಾರ್ ಇರ್ತವೆ. ಈಗ ಒಂದು ಮನೆ ಮುಂದೆ ಬೆಂಗಳೂರೊಳಗೆ ಕಾರು ಅವ್ರ ಮನೆ ಒಳಗೂ ನಿಲ್ಸ್ಕೊಳ್ಳೋಕೆ ಹೋಗಿಲ್ಲ, ಬೀದಿಲೇ ಕಾರು. ಹಂಗಿದೆ ಅದು ಬೇರೆ ಸಬ್ಜೆಕ್ಟೇ ಬೇರೆ. ನನ್ನ ಮಂತ್ರಿ ಪದವಿ ಬಿಡಿ ಸರ್, ಬೇಡ. ಈಗ ಅದರಲ್ಲಿ ಪಾರ್ಟಿಸಿಪೇಷನ್ನು ಕಡಿಮೆ ಇದೆ, ಒಪ್ಕೋತೀನಿ. ನಾವು ಈಗ ಪ್ರಮೋಟ್ ಮಾಡೋಕ್ಕೋಸ್ಕರ ನೆನ್ನೆ 3 ಮೀಟಿಂಗ್ ಮಾಡಿದ್ವಿ. CM ಮೀಟಿಂಗ್ ಮಾಡಿದ್ವು. ಮಿನಿಸ್ಟ್ರ್ ಊರಲ್ಲಿ ಲಂಡನ್ಗೆ ಹೋಗಿದ್ದಾರೆ. ಬಂದ ಮೇಲೆ GTTC ದೇರ್ ಆರ್ ಸಮ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಇವೆ, ಅವ್ರನ್ನ ಅದಕ್ಕೆ ಇನ್ವಾಲ್ವ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಸ್ವಯಂ ಉದ್ಯೋಗಕ್ಕೆ ತೊಡಗಿಸ್ಕೊಳ್ಳೋಕ್ಕೂ ಪ್ರಯತ್ನ ಮಾಡೋದು ಒಂದಾದರೆ, ಈ ಬೇರೆ ಇವುಗಳು ಈಗ ಇದರಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ, ಏನು ಕ್ಯಾಶುವಲ್ ವರ್ಕರ್ಸ್ ಥರ, ಅಥವಾ ಅದೇನು ಇನ್ನೊಂದು ಔಟ್ಸೋರ್ಸ್ ಥರ. ಅವ್ರು ಇವನ್ನ ಇನ್ವಾಲ್ವ್ ಮಾಡಿದ್ರೆ ದೇ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ದಟ್ ಅನ್ನೋದು ನಮ್ಮ ಅನಿಸಿಕೆ. ಮೂರನೇದು, ಈ ಭಾಳ ಜನ ಇದ್ರ ತಗೊಂಡು ಯಾವುದಕ್ಕೂ ಬರೀ KS ಕಟ್ತೀವಿ. ಈಗ ನಮಗೆ ಬಂದಿರೋದು, ನಾವು ಓದಿ ಸಬ್ ಇನ್ಸ್ಪೆಕ್ಟರ್ ಕೆಲಸಕ್ಕಾದ್ರೂ ಇದಕ್ಕೆ ಹೋಗ್ಬೇಕು ಅವರು, ಟ್ರೈನಿಂಗು, ಬ್ಯಾಂಕ್ ಎಂಪ್ಲಾಯ್ಮೆಂಟ್, ಎನಿ ಎಂಪ್ಲಾಯ್ಮೆಂಟ್ ಈಸ್ ಎಕ್ಸಾಮ್ ಓರಿಯೆಂಟೆಡು. ಕೋಚಿಂಗ್ ಹೋಗ್ತೀವಿ ಅಂತಾರೆ, ಇದಕ್ಕೆ ಇನ್ವಾಲ್ವ್ ಆಗ್ತಾಯಿಲ್ಲ. ವಿ ಆರ್ ಪ್ರಮೋಟಿಂಗ್. ಅದಕ್ಕೇ ಸೆಮಿನಾರ್ಸ್ ಮಾಡ್ತಾಯಿದ್ದೀವಿ, ಶಿಬಿರಗಳು ಮಾಡ್ತಾಯಿದ್ದೀವಿ. ಜನಗಳನ್ನ ಈಗ ಇನ್ನೊಂದು ಯೋಚನೆ ಮಾಡಿದ್ದೀವಿ, ಆ ಪಂಚಾಯಿತಿ ಲೆವೆಲಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಫ್ಲಾಗ್ ಹಿಡ್ಕೊಂಡು ಈ ಯೋಜನೆಗಳನ್ನು ನಿಮಗೆ ತಲುಪಿದೆಯಲ್ವ ಅಂತ ಆ ಪಂಚಾಯತಿ ವ್ಯಾಪ್ತಿನಲ್ಲಿ ಸಣ್ಣ ಇದು ಊರಲ್ಲಿ ಒಂದೊಂದು ಪ್ರೊಸೆಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೋ ಮೆನಿ ತರಬೇಕು ಅನ್ನೋದಿದೆ. ಈ ನಮಗೆ ಈ ಕಮಿಟಿ ಮಾಡೋದೆಲ್ಲ ಒಂದು ವರ್ಷ ಸ್ವಲ್ಪ ತಡ ಆಯಿತು. ಹೊಸ ಮನೆ
ಹೊಸ ಮನೆಯಲ್ಲಿ ಚೇರ್ ಇಲ್ಲ, ಕುರ್ಚಿ ಇಲ್ಲ, ಇದಿಲ್ಲ, ಎಲ್ಲ ಹಾಕಿದ್ದೀನಿ. ಈಗ ನಡೆಸ್ತೀವಿ. ಮಿಸ್ಯೂಸ್ ಮೀನ್ಸ್ ಇಟ್ ಶುಡ್ ನಾಟ್ ಬಿ ಗಿವನ್ ಟು ಉಳ್ಳವನು ಕೊಡಬಾರ್ದು ಅಂತ ಕನ್ನಡ ಪದ. ಅದರಲ್ಲಿ ಸ್ವಲ್ಪ ರೆಡ್ಯೂಸ್ ವೀಸ್ ಔಟ್ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾಯಿದ್ದೀವಿ. ಇಟ್ ವಿಲ್ ಮಾಡ್ತೀವಿ, ಪ್ರಯತ್ನ ಮಾಡಿ. ಈಗ ಉದಾಹರಣೆಗೆ ಈ ಮಹಿಳೆಯೇ ಇಟ್ಕೊಳ್ಳಿ, ಆ ಅಮ್ಮ ಒಂದು 2,000 ರೂಪಾಯಿ ಒಂದು ಎಷ್ಟೋ ಸಂಬಳ ತಗೊಳ್ತಿರ್ತಾಳೆ, ಆಕೆ ವಿಧಾನಸೌಧಕ್ಕೆ ಫ್ರೀ ಬಸ್ಸಲ್ಲಿ ಯಾಕೆ ಬರಬೇಕು? ನೋಡೋಣ, ಒಂದು ಕಾರ್ಡ್ ಮಾಡಬೇಕು ಅಂತ ಇದ್ದೀವಿ, ಸ್ಮಾರ್ಟ್ ಕಾರ್ಡ್ ಮಾಡಿ ಯೋಚನೆ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ಯಾಕೆಂದರೆ ನಾವು ಒಂದೊಂದೇ ಈಗ ಮೊದಲು ಅನ್ನ ಭಾಗ್ಯಕ್ಕೆ ಹೋಗ್ತೀವಿ. ವಿ ಆರ್ ರೆಡಿ ಟು ರೆಡ್ಯೂಸ್ ದಟ್ 13 lakh. ಅದೇ ನಮ್ಮದೇ ಅಂತ ಅಲ್ಲ, ಇರೋದು ನಿಜ. ಯಾಕೆ ಕೊಡಬೇಕು ಅವ್ರಿಗೆ? ಈಗ ಒಬ್ಬ ಅವ್ರ ಮನೇಲಿ ಕೂಲಿ ಮಾಡೋನಿಗೆ ಸಿಗದೇನೆ ಟ್ರ್ಯಾಕ್ಟ್ರ್ ಇರೋನು 10 ಎಕರೆ ಜಮೀನು ಗದ್ದೆ ಇರೋನು ಕೊಟ್ಟರೆ 10 acres ಲ್ಯಾಂಡ್ ವಿತ್ ಟ್ರ್ಯಾಕ್ಟರ್ ವಿಲ್ ಗೆಟ್ ದಿ ಬೆನಿಫಿಟ್, ಲೇಬರ್ ವಿಲ್ ನಾಟ್ ಗೆಟ್. ಅಂದರೆ ವಾಟ್ ಈಸ್ ದಿ ಯೂಸ್? ದಟ್ ಶುಡ್ ಬಿ Grahajyoti also will be revised. like that only in all program. We are going to do it, not so urgent.